ಸದ್ಗುರು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಸಾಧು ನಿಶ್ಚಲದಾಸಿಯವರ ಪವಿತ್ರ ಪಾದಾರವಿಂದಗಳಲ್ಲಿ ಹಣೆಮಣೆದು ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೇ ತರಂಗದಲ್ಲಿ ನಿಶ್ಚಲದಾಸಿಯವರು ಉತ್ತಮ ಅಧಿಕಾರಿ ಉಪದೇಶ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಆ ರಜ್ಜುವಿನಲ್ಲಿ ಹೇಗೆ ಸರ್ಪ, ಕಲ್ಪಿತ ಸರ್ಪ ತೋರ್ತದನೋ ಹಾಗೆ ಪರಬ್ರಹ್ಮದಲ್ಲಿ ಮಿಥ್ಯವಾಗಿರ್ತಕ್ಕಂಥ ಜಗತ್ತು ತೋರುತ್ತಿದೆ. ಹಾಗಾದರೆ ಮೊದಲು ನಮಗೆ ದೃಷ್ಟಾಂತದಲ್ಲಿ ಪ್ರಶ್ನೆ ಮಾಡಿದ್ದ, ಆ ದೃಷ್ಟಾಂತದಲ್ಲಿ ಯಾರ್ಯಾರು 4 ಪ್ರಕಾರವಾಗಿರ್ತಕ್ಕಂಥ ತಮ್ಮ ತಮ್ಮ ವಿಚಾರಗಳನ್ನು ಪ್ರತಿಪಾದನೆ ಮಾಡಿದರು. ಆ 4 ಮತಗಳ ಅಸಂಗತದವ ತಮ್ಮ. ವೇದಾಂತ ಸಿದ್ಧಾಂತದಲ್ಲಿ ಅನಿರ್ವಚನೀಯ ಖ್ಯಾತಿ ಅಂತಂದದೆ, ಅದನ್ನು ಚೆನ್ನಾಗಿ ತಿಳ್ಕೊ. ಅದನ್ನು ಹೇಗದ ಅಂತ ಕೇಳಿ, ರಜ್ಜುವಿನಲ್ಲಿ ತೋರ್ತಕ್ಕಂಥ ಸರ್ಪ ಅದು ಏನದ ಅಂತ ಕೇಳಿದರೆ ಸತ್ತು ಅನ್ನಕ್ಕೆ ಬರಂಗಿಲ್ಲ, ಅಸತ್ತು ಅನ್ನಕ್ಕೆ ಬರಂಗಿಲ್ಲ. ವಿಲಕ್ಷಣವಾಗಿರ್ತಕ್ಕಂಥ ಏನದಲ್ಲ, ಅದಕ್ಕೆ ಅನಿರ್ವಚನೀಯ ಖ್ಯಾತಿ ಅಂತ ಕರೀತಾ ಇದ್ದಾರೆ. ಈ ಅನಿರ್ವಚನೀಯ ಖ್ಯಾತಿಯಲ್ಲಿ ನಿನ್ನೆ ದಿವಸ ನಾವು ಸ್ವಲ್ಪ ವಿಚಾರ ಮಾಡ್ಕೊಂಡು ಬಂದೀವಿ. ನಿನ್ನೆ ಏನು ಹೇಳಿದರು ಅಂತ ಕೇಳಿದರೆ, ರಜ್ಜು ಉಪಹಿತ ಚೇತನ ಮತ್ತು ಅಂತಃಕರಣ ಉಪಹಿತ ಚೇತನ ಅಧಿಷ್ಠಾನವಿರ್ತದೆ, ರಜ್ಜು ಅಲ್ಲ. 136ರಲ್ಲಿ ಸ್ವಲ್ಪ ನೋಡಿಕೊಂಡು ಮುಂದೆ ಹೋಗೋಣ. 136 ವಿಷಯಾಂಕದಲ್ಲಿ ಏನದ ಅಂತ ಕೇಳಿದ್ರೆ, ರಜ್ಜು ಉಪಹಿತ ಚೇತನ ಮತ್ತು ಅಂತಃಕರಣ ಉಪಹಿತ ಚೇತನ. ಚೇತನ ಎಲ್ಲ ಕಡೆಗೂ ಅಖಂಡವಾಗಿ, ಯಾವ ರೀತಿ ಆಕಾಶ ಎಲ್ಲ ಕಡೆಗೂ ಅಖಂಡವಾಗಿ ಆಯಿತು, ಹಾಗೆ ಚೇತನನು ಕೂಡ ಎಲ್ಲ ಕಡೆಗೆ ಅಖಂಡವಾಗಿ ಒಂದೇ ಒಂದಾಗಿದ್ದರೂ ಕೂಡ ಆ ರಜ್ಜು ಎಷ್ಟು ದೇಶದಲ್ಲಿ ಆಯಿತೋ ಅಷ್ಟು ದೇಶದಲ್ಲಿ ಇರುವ ಚೇತನಕ ರಜ್ಜು ಉಪಹಿತ ಚೇತನ. ಉಪಾಧಿ ವಾಲೆ ಕೋ ಉಪಹಿತ ಕಹತೆ ಹೈ. ಉಪಾಧಿ ಉಳ್ಳದಕ್ಕೆ ಉಪಹಿತ ಅಂತ ಕರೀತಾರೆ. ಆ ರಜ್ಜು ಉಪಾಧಿಯಿಂದ ಅದೇನತೈತಿ, ರಜ್ಜು ಅವಚ್ಛಿನ್ನ ಚೇತನ ಅಂತ ಹೇಳಿಸ್ಕೊತದ. ಮತ್ತು ಅಂತಃಕರಣ ಉಪಹಿತ ಚೇತನ. ಅಂತಃಕರಣ ಅಂತೇನದ ಅಲ್ಲ, ಸ್ಥೂಲ ಶರೀರದ ಪಾದದಿಂದ ನೆತ್ತಿ ಪರ್ಯಂತರವಾಗೇನು ಒಳಗೆ ಐತಲ್ಲ, ಅಂತಃಕರಣ. ಅಂತಂದ್ರೆ ಒಳಗೆ. ಯಾವುದರ ಒಳಗೆ? ಸ್ಥೂಲ ಶರೀರದ ಒಳಗೆ. ಆ ಸ್ಥೂಲ ಶರೀರದ ಒಳಗೆ ಇರ್ತಕ್ಕಂಥ ಅಂತಃಕರಣ ಅದಕ್ಕೆ ಅವಚ್ಛಿನ್ನವಾದ ಚೇತನ. ಅಂತಃಕರಣ ಎಷ್ಟು ದೇಶದಲ್ಲಿ ಐತೋ ಅಷ್ಟು ದೇಶದಲ್ಲಿ ಇರುವ ಚೇತನಕ್ಕೆ ಅಂತಃಕರಣ ಅವಚ್ಛಿನ್ನ ಚೇತನ ಅಂತ ಕರೀತಾರೆ. ಉಪಾಧಿ ಭೇದದಿಂದ ಚೇತನಗಳಲ್ಲಿ ಭೇದ ಉಂಟಾಗ್ತದೆ ವಿನಃ ವಾಸ್ತವಿಕವಾಗಿ ಚೇತನದಲ್ಲಿ ಭೇದ ಇಲ್ಲ. ಅದನ್ನು ಇಲ್ಲಿ ಆ ಕಲ್ಪಿತ ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಅಲ್ಲ.
ಇದು ನಿರ್ಣಯ ಮಾಡೋರ್ದಾರ. ಯಾಕೆ ರಜ್ಜುನು ಕೂಡ ಕಲ್ಪಿತದ ಅಲ್ರಿ, ರಜ್ಜುನು ಕೂಡ ಅದು ಕಲ್ಪಿತದ. ಅದನ್ನು ಹೇಳ್ತಾ ಇದ್ದಾರಲ್ಲ, ಮಿಥ್ಯಾ ಸರ್ಪದ ಅಧಿಷ್ಠಾನವು ರಜ್ಜು ಉಪಹಿತ ಚೇತನವಿರುತ್ತದೆ, ರಜ್ಜು ಅಲ್ಲ. ಯಾಕಂದ್ರೆ ಸರ್ಪದಂತೆ ರಜ್ಜು ಆದರೂ ಕೂಡ ಕಲ್ಪಿತವಿರುತ್ತದೆ. ಅದು ಸರ್ಪದಂತೆ ಆ ರಜ್ಜುನು ಕೂಡ ಹೆಂಗದ, ಕಲ್ಪಿತ. ಕಲ್ಪಿತ ಅಂದ್ರೆ ಇಲ್ಲದೆ ಇದ್ದಂತೆ ತೋರುವುದು. ಹೇಗೆ? ಸ್ವಪ್ನ ಪದಾರ್ಥಗಳಂತೆ. ಈ ಸರ್ಪದ ಹೆಂಗೆ ಕಲ್ಪಿತ ಆಯಿತು, ಹಂಗೆ ರಜ್ಜುನು ಕಲ್ಪಿತದ. ತಾ ಕಲ್ಪಿತದ್ದು ಇನ್ನೊಂದಕ್ಕೆ ವಸ್ತುವಿಗೆ ಅಧಿಷ್ಠಾನ ಆಗೋದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಆದ್ದರಿಂದ ರಜ್ಜು ಉಪಹಿತ ಚೇತನವೇ ಅಧಿಷ್ಠಾನ ಇರುತ್ತದೆ, ಜಡವಾದ ರಜ್ಜು ಅಲ್ಲ. ರಜ್ಜು ವಿಶಿಷ್ಟ ಅಧಿಷ್ಠಾನವೆಂದು ಹೇಳಿದರೂ ಕೂಡ ರಜ್ಜು ವಿಶೇಷಣ ವಿಶೇಷ ಎರಡು ಕೂಡಿ ಇದಕ್ಕೆ ವಿಶಿಷ್ಟ ಅಂತ ಕರೀತಾರೆ. ರಜ್ಜು ವಿಶೇಷಣ ಆಗಿ ಅಂಡ್ ಚೇತನ ವಿಶೇಷ ಆಗಿತ್ತಂದ್ರೆ ಆ ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಅಧಿಷ್ಠಾನ ಅಂತ ಹೇಳಕ್ಕೆ ಹೋದ್ರೆ ಅದರೊಳಗೆ ಜಡವಾದ ರಜ್ಜುನು ಕೂಡ ಅದಲ್ಲ. ವಿಶೇಷಣ ಯಾವುದತಿ? ಜಡವಾದ ರಜ್ಜು ಅದ. ಆದ್ದರಿಂದ ಆ ರಜ್ಜು ಭಾಗದಾಗ ಅಧಿಷ್ಠಾನ ಸಂಭವಿಸುವುದಿಲ್ಲ. ಅದಕ್ಕಾಗಿ ರಜ್ಜು ವಿಶಿಷ್ಟವು ಅಧಿಷ್ಠಾನವೆಂದು ಹೇಳಿದರೂ ಕೂಡ ರಜ್ಜು ಮತ್ತು ಚೇತನಗಳೆರಡೂ ಅಧಿಷ್ಠಾನವಾಗುತ್ತವೆ. ಅಲ್ಲಿ ರಜ್ಜು ಭಾಗದಲ್ಲಿ ಅಧಿಷ್ಠಾನತ್ವ ಬಾಧಿತವಿರುತ್ತದೆ. ಆದ್ದರಿಂದ ರಜ್ಜು ಉಪಹಿತ ಚೇತನವೇ ಅಧಿಷ್ಠಾನವಿರುತ್ತದೆ, ರಜ್ಜು ವಿಶಿಷ್ಟ ಚೇತನವೂ ಅಲ್ಲ. ರಜ್ಜುನೂ ಅಲ್ಲ, ರಜ್ಜು ಉಪಹಿತ ಚೇತನವೂ ಅಲ್ಲ. ರಜ್ಜು ವಿಶಿಷ್ಟ ಚೇತನವೂ ಅಲ್ಲ. ಅದರಂತೆ ಸರ್ಪದ ಜ್ಞಾನಕ್ಕೆ ಸಾಕ್ಷಿ ಚೇತನ ಅಧಿಷ್ಠಾನ. ಸರ್ಪ ಹೊರಗದ, ಸರ್ಪದ ಜ್ಞಾನ ಒಳಗದ. ಆದ್ದರಿಂದ ಆ ಸರ್ಪದ ಜ್ಞಾನವೂ ಕಲ್ಪಿತದ. ಸರ್ಪ ಹೆಂಗೆ ಕಲ್ಪಿತದ, ಹಾಗೆ ಸರ್ಪದ ಜ್ಞಾನವೂ ಕೂಡ ಕಲ್ಪಿತದ. ಆದ್ದರಿಂದ ಅದರಂತೆ ಸರ್ಪದ ಜ್ಞಾನಕ್ಕೆ ಸಾಕ್ಷಿ ಚೇತನ ಅಧಿಷ್ಠಾನದ. ಸಾಕ್ಷಿ ಚೇತನ ಅಂತ ಅದಕ್ಕಂತಾರ, ನೆನಪದ ಏನು? ಅಂತಃಕರಣ ಮತ್ತು ಅಂತಃಕರಣ ವೃತ್ತಿಗಳಲ್ಲಿ ಚೇತನ ವರ್ತಿಸುವ ಚೇತನ ಮಾತ್ರ. ಈ ಮಾತ್ರ ಪದ ಯಾಕೆ ಬತ್ತು? ಚಿದಾಭಾಸರನ್ನ ಹಿಂದಕ್ಕೆ ಸರಿಸ್ತದೆ ಮಾತ್ರ. ಅದು 5,000 ರೂಪಾಯಿ ಮಾತ್ರ ಅಂತ ಬರೀತಿರಲ್ಲ, ಒಂದು ಪೈಸಾ ಹೆಚ್ಚು ಅಲ್ಲ, ಪೈಸಾ ಕಡಿಮೆನೂ ಅಲ್ಲ, ಮಾತ್ರ ಪದ ಕೇವಲ ಅಂತ ಅರ್ಥನೂ ಆಗ್ತದೆ. ಈ ರೀತಿಯಾಗಿ ಅದಂತೆ ಸರ್ಪದ ಜ್ಞಾನಕ್ಕೆ ಸಾಕ್ಷಿ ಚೇತನ ಅಧಿಷ್ಠಾನವಿರುತ್ತದೆ. ಅಂತಃಕರಣದ ವೃತ್ತಿಯಲ್ಲಿ ವರ್ತಿಸುವ ಚೇತನ ಮಾತ್ರ ಅದಕ್ಕೆ ಸಾಕ್ಷಿ ಅಂತ ಕರೀತಾರೆ. ಈ ರೀತಿಯಿಂದ ಬ್ರಹ್ಮಸ್ಥಾನದಲ್ಲಿ ವಿಷಯಕ್ಕೂ ಮತ್ತು ಅದರ ಜ್ಞಾನಕ್ಕೂ ಉಪಾಧಿ ಭೇದದಿಂದ ಅಧಿಷ್ಠಾನಗಳು ಭಿನ್ನವಿರುತ್ತವೆ, ಒಂದೇ ಇರುವುದಿಲ್ಲ. ಅಂದರೆ ಸರ್ಪಕ್ಕೊಂದು ಅಧಿಷ್ಠಾನ ಬೇರೆ, ಸರ್ಪದ ಜ್ಞಾನಕ್ಕೊಂದು ಅಧಿಷ್ಠಾನ ಬೇರೆ ಇದೆ. ರಜ್ಜುವಿನಲ್ಲಿ ವಿಶೇಷ ರೂಪದ ಅಪ್ರತೀತಿಯು ಅವಿದ್ಯೆಯಲ್ಲಿ ಕ್ಷೋಭನುಂಟು ಮಾಡುವ ಮೂಲಕ ಎರಡರ ಸರ್ಪ ಹಾಗೂ ಅದರ ಜ್ಞಾನದ ಉತ್ಪತ್ತಿಗೆ ನಿಮಿತ್ತ ಕಾರಣ. ಯಾವುದೋ ಒಂದು ಕಾರ್ಯ ಇತ್ತಂದ್ರೆ ಒಂದು ಉಪಾದಾನ ಕಾರಣ, ಒಂದು ನಿಮಿತ್ತ ಕಾರಣ ಅಂತ ಎರಡು ಇರ್ತಾವೆ. ಈಗ ರಜ್ಜುವಿನ ವಿಶೇಷ ರೂಪದ ಅಪ್ರತೀತಿ, ರಜ್ಜುವಿನಲ್ಲಿ ಒಂದು ಸಾಮಾನ್ಯ ರೂಪ, ಒಂದು ವಿಶೇಷ ರೂಪ ಅಂತ ಮಾಡಿದ್ದಾರೆ. ಇದೂ ಅಂತೇನಂತೀವಲ್ಲ, ಇದಕ್ಕೆ ಸಾಮಾನ್ಯ ಅಂತಾರೆ.
ಮೂರು ಹುರಿ ಗುಂಜು ಏನೈತಿ ಅಲ್ಲ, ಇದಕ್ಕೇನಂತಾರೆ ವಿಶೇಷ ಅಂತ ಕರೀತಾರೆ. ಆ ಮೂರು ಹುರಿ ಗುಂಜದ ಜ್ಞಾನ ಆಗಿತ್ತಂದ್ರೆ ಅಲ್ಲಿ ಸರ್ಪ ಬರ್ತಿದ್ದಿಲ್ಲ. ಅದು ಅಪ್ರತೀತಿ ಅದ. ಏನದ ಬನಸ್ತದಲ್ಲಿ ಅಪ್ರತೀತಿಯು ಅವಿದ್ಯೆಯಲ್ಲಿ ಕ್ಷೋಭವನ್ನುಂಟು ಮಾಡಿತು. ಅಪ್ರತೀತಿ ಅದು ತಿಳಿಯಲಾರದೆ ಇರುವುದು. ಅದೇನಾಯಿತು ಅಂತ ಕೇಳ ಅವಿದ್ಯೊಳಗೆ ಕ್ಷೋಭನ ಉಂಟು ಮಾಡ್ತು. ಕಾರ್ಯೋನ್ಮುಖಕ್ಕೆ ಕ್ಷೋಭ ಅಂತ ಕರೀತಾರೆ. ಸುಮ್ಮಕೊಂಡ್ರಿಲ್ಲ ಅದು ಅವಿದ್ಯ ಏನು ಮಾಡ್ತು, ಸರ್ಪಾಕಾರವಾಗಿ ಕಾರ್ಯರೂಪೋನ್ಮದಿಂದ ಅವಿದ್ಯೆಯಲ್ಲಿ ಕ್ಷೋಭನುಂಟು ಮಾಡುವ ಮೂಲಕ ಎರಡರ ಅಂದರೆ ಸರ್ಪ ಮತ್ತು ಅದರ ಜ್ಞಾನಕ್ಕೆ ಉತ್ಪತ್ತಿಗೆ ನಿಮಿತ್ತ ಕಾರಣ ಆಗಿದೆ. ಅವಿದ್ಯಾ ಉಪಾದಾನ ಕಾರಣ ಆಗ್ಯದ, ಹೌದಲ್ರಿ. ಮತ್ತು ನಿಮಿತ್ತ ಕಾರಣ ಯಾವುದು? ವಿಶೇಷ ರಜ್ಜುವಿನ ವಿಶೇಷಾಂಶದ ಅಪ್ರತೀತಿ. ವಿಶೇಷಾಂಶ ಗೊತ್ತಾಗಿತ್ತು ಅಂದರೆ ಅಲ್ಲಿ ಸರ್ಪ ಕಲ್ಪಿತ ಸರ್ಪ ಬರ್ತಿದ್ದೇ ಇಲ್ಲ. ಈ ರೀತಿಯಿಂದ ರಜ್ಜುವಿನ ವಿಶೇಷ ರೂಪ ಅಪ್ರತೀತಿಯು ಅವಿದ್ಯೆಯಲ್ಲಿ ಕ್ಷೋಭನುಂಟು ಮಾಡುವ ಮೂಲಕ ಎರಡರ ಸರ್ಪ ಮತ್ತು ಸರ್ಪದ ಜ್ಞಾನದ ಉತ್ಪತ್ತಿಗೆ ನಿಮಿತ್ತ ಕಾರಣವಾಗಿರುತ್ತೆ. ಅದರಂತೆ ರಜ್ಜುವಿನ ವಿಶೇಷ ರೂಪದ ಜ್ಞಾನವು ಎರಡರ ನಿವೃತ್ತಿಯಲ್ಲಿಯೂ ನಿಮಿತ್ತವಾಗಿರುತ್ತದೆ. ನಮಗೆ ರಜ್ಜುನ ಜ್ಞಾನ ಆದರೆ ಸಾಕು, ಸರ್ಪನೂ ನಿವೃತ್ತಿ ಆಕತಿ, ಸರ್ಪದ ಜ್ಞಾನವೂ ನಿವೃತ್ತಿ ಆಕತಿ ಅಂತ ಮೊದಲು ಹೇಳಿದರು. ಇದರೊಳಗೆ ಶಂಕ ಮಾಡ್ತಾ ಇದ್ದಾರೆ. ಏನಂತ ಶಂಕ? 137. ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿಯು ಸಂಭವಿಸುವುದಿಲ್ಲ. ನೀವೇನು ಹೇಳಿದ್ರಿ? ರಜ್ಜುವಿನ ಜ್ಞಾನ ಆದರೆ ಸಾಕು, ಸರ್ಪ ಹಾಗೂ ಸರ್ಪದ ಜ್ಞಾನ ಎರಡು ನಿವೃತ್ತಿ ಆಕತ್ ಹೇಳಿದ್ರಲ್ಲ. ಸ್ವಲ್ಪ ವಿಚಾರ ಮಾಡ್ರಿ ಅಂತ ನಾವು. ಯಾಕೆ ಇಲ್ಲಿ ಈ ರೀತಿ ಸಂಶಯ ಉಂಟಾಗೋದು? ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿಯು ಸಂಭವಿಸುವುದಿಲ್ಲ. ಏಕೆಂದರೆ ಮಿಥ್ಯಾ ವಸ್ತುವಿಗೆ ಯಾವುದು ಅಧಿಷ್ಠಾನವಾಗಿರುವುದೋ ಆ ಅಧಿಷ್ಠಾನದ ಜ್ಞಾನದಿಂದ ಮಿಥ್ಯದ ನಿವೃತ್ತಿ ಆಗುತ್ತದೆ. ನೇಮ ಏನದ? ಅಧಿಷ್ಠಾನದ ಜ್ಞಾನದಿಂದಲೇ ಮಿಥ್ಯದ ನಿವೃತ್ತಿ, ಕಲ್ಪಿತದ ನಿವೃತ್ತಿ ಅಂತಾರೆ, ಮಿಥ್ಯದ ನಿವೃತ್ತಿ ಅಂತಾರೆ. ಅಧಿಷ್ಠಾನ ಜ್ಞಾನ ಆದ ಬಳಿಕ ಮಿಥ್ಯದ ನಿವೃತ್ತಿ ಆಗ್ತದೆ. ನಿವೃತ್ತಿ ಆಗ್ತದೆ. ಇದು ಅದ್ವೈತವಾದದ ಸಿದ್ಧಾಂತವಿರುತ್ತದೆ. ಆದರೆ ಮಿಥ್ಯಾ ಸರ್ಪದ ಅಧಿಷ್ಠಾನ ರಜ್ಜು ಉಪಹಿತ ಚೇತನವಿರುತ್ತದೆ. ಈಗ ರಜ್ಜುನ ಜ್ಞಾನ ಆದರೆ ಸಾಕು, ಸರ್ಪದ ಜ್ಞಾನ ನಿವೃತ್ತಿ ಅಂತ ಹೇಳಿದ್ರಲ್ಲ, ಸರಿ ಅಲ್ಲ. ಅದು ನಮ್ಮ ಅದ್ವೈತ ಪಥದಲ್ಲಿ ಏನು ನೇಮದ? ಅಧಿಷ್ಠಾನದ ಜ್ಞಾನ ಅದನ್ನು ಕಲ್ಪಿತದ ನಿವೃತ್ತಿ ಆಗೋದು ಸಂಭವಿಸುತ್ತದೆ. ಈಗ ರಜ್ಜು ಅಧಿಷ್ಠಾನ ಅಲ್ಲ, ರಜ್ಜು ಉಪಹಿತ ಚೇತನ ಅಧಿಷ್ಠಾನದ ಅದಲ್ರಿ. ಇದು ಅದ್ವೈತವಾದದ ಸಿದ್ಧಾಂತ. ಆದರೆ ಮಿಥ್ಯಾ ಸರ್ಪದ ಅಧಿಷ್ಠಾನ ರಜ್ಜು ಉಪಹಿತ ಚೇತನ, ರಜ್ಜು ಅಲ್ಲ, ಜಡ ಅದ ರಜ್ಜು. ಅಲ್ಲಿ ಅವಿದ್ಯೆ ಇರಲಿಕ್ಕೆ ಸಾಧ್ಯ ಇಲ್ಲ. ಚೇತನವನ್ನು ಆಶ್ರಯ ಮಾಡಿಕೊಂಡ ಅವಿದ್ಯೆ ಇರ್ತದೆ. ಆದ್ದರಿಂದ ಆ ಮಿಥ್ಯಾ ಸರ್ಪಕ್ಕೆ ರಜ್ಜು ಉಪಹಿತ ಚೇತನವಿರುತ್ತದೆ, ರಜ್ಜು ಅಲ್ಲ. ಆದ್ದರಿಂದ ರಜ್ಜುನ ಜ್ಞಾನದ ಸರ್ಪ ನಿವೃತ್ತಿಯು ಸಂಭವಿಸುವುದಿಲ್ಲ. ಶಂಕ ಮಾಡಿದೆ ಇಲ್ಲಿ ತನಕ. ಹೌದು, ಅದಕ್ಕೆ ಸಮಾಧಾನ ಹೇಳ್ತಾರೆ 138. ರಜ್ಜುವಿನ ಜ್ಞಾನವೇ ಸರ್ಪದ ಅಧಿಷ್ಠಾನ ಜ್ಞಾನವಿರುತ್ತದೆ. ಮತ್ತಷ್ಟು ನಮ್ಮ ವೃತ್ತಿ ಒಳಗೋಗಿತಾರೆ ಅಲ್ರಿ. ನಾವು ಇಲ್ಲಿ ತನಕ ರಜ್ಜುನೇ ಅಧಿಷ್ಠಾನ ಅಂತ ಹೇಳ್ಕೊಂಡು ಬಂದೀವಿ. ಸ್ಥೂಲ ಬುದ್ಧಿಯಿಂದ ಹೇಳಿದ್ದದ ಅದು ಏನ್ರಿ. ಆದ್ದರಿಂದ ಇನ್ನಷ್ಟು ನಾವು ಚಿಂತನೆ ಮಾಡ್ರಿ ಏನು ಆಗ್ತದೆ ಅಂತ ಕೇಳಿದ್ರೆ, ರಜ್ಜುವಿನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನದ. ರಜ್ಜು ಮೊದಲಾದ ಜಡ ಪದಾರ್ಥಗಳ ಜ್ಞಾನವು ಅಂತಃಕರಣ ವೃತ್ತಿ ರೂಪ ಇರುತ್ತದೆ. ಅಲ್ಲಿ ಆವರಣ ಭಂಗ ಮಾಡುವುದೇ ವೃತ್ತಿಯ ಪ್ರಯೋಜನ ಇರುತ್ತದೆ. ಅಂತಃಕರಣದ ಪರಿಣಾಮವೇ ವೃತ್ತಿ ಅಂತ ನೇಮದ.
ವೃತ್ತಿ ಅಂತ ಎದಕ್ಕಂತಾರೆ? ಅಂತಃಕರಣದ ಪರಿಣಾಮ. ಆ ಅಂತಃಕರಣ ಪರಿಣಾಮವಾದ ವೃತ್ತಿ ಏನು ಮಾಡ್ತದೆ ಅಂತ ಕೇಳಿದ್ರೆ, ರಜ್ಜುವೆ ಮೊದಲಾದ ಜಡ ಪದಾರ್ಥಗಳ ಜ್ಞಾನವು ಅಂತಃಕರಣದ ವೃತ್ತಿರುತ್ತದೆ. ಅಲ್ಲಿ ಆವರಣ ಭಂಗ ಮಾಡುವುದೇ ವೃತ್ತಿಯ ಪ್ರಯೋಜನ ಇರುತ್ತದೆ. ಈಗ ನಮ್ಮ ಅಂತಃಕರಣದ ವೃತ್ತಿ ಹೋಗಿ ನೇತ್ರದ್ವಾರ ಹೋಗಿ ರಜ್ಜುಗೆ ಸಂಬಂಧ ಆಗೈತೆ ಅಂತ ತಿಳ್ಕೊರಿ. ಅಲ್ಲಿ ಅಂತಃಕರಣ ವೃತ್ತಿ ಏನು ಮಾಡ್ತದ ಅಂತ ಕೇಳಿದ್ರೆ ಆವರಣ ಭಂಗ ಮಾಡ್ತದೆ. ಆಭಾಸ ಸಹಿತ ವೃತ್ತಿ ಅಂತಲ್ಲ, ಅದೇನಾಕತಿ ಆ ವೃತ್ತಿ ಆವರಣ ಭಂಗ ಮಾಡ್ತದ. ವೃತ್ತಿಯ ಪ್ರಯೋಜನವಿರುತ್ತೆ. ಆ ಆವರಣವು ಅಜ್ಞಾನದ ಶಕ್ತಿ ಅದ. ಎಲ್ಲೆಲ್ಲಿ ಗೊತ್ತಿಲ್ಲ 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 ತಿಳಿದಿಲ್ಲ ಅಂತ ವ್ಯವಹಾರಕತಿ ಅದೆಲ್ಲ ಆವರಣ ಅಂತ ತಿಳ್ಕೊಬೇಕು. ಅವು ಶಾಸ್ತ್ರೀಯ ಶಬ್ದಗಳಿರ್ತಾವಲ್ಲ, ಅದು ಆವರಣ 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 ಅಂದ್ರೆ ಏನದು ಅಂತ ಕೇಳಿದ್ರೆ ಗೊತ್ತಿಲ್ಲದಿರುವಿಕೆ, ಅಜ್ಞಾನದ ಶಕ್ತಿ ಅದ. ಹೇಳಿಲ್ಲ, ಒಂದೆರಡು ಶಕ್ತಿ ಅದಾವ. ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ. ಆವರಣ ಶಕ್ತಿ ಏನು ಮಾಡ್ತತಿ? ಹಗ್ಗವನ್ನು ತಿಳಿಲಾರ್ದಂಗೆ ಮಾಡ್ತದೆ. ಅಲ್ಲಿ ಆವರಣ ಆತದು, ತಿಳಿದಂಗೆ ಮಾಡಿತು. ಈ ವಿಕ್ಷೇಪ ಶಕ್ತಿ ಏನು ಮಾಡಿತು? ಸರ್ಪವನ್ನು ತಯಾರು ಮಾಡ್ತು. ಈಗ ಮೊದಲು ತನ್ನ ಇಲ್ಲದಿರುವಿಕೆ ಹೋಗಿ ಈಗ ಇರುವಿಕೆ ಬಂತು ನೋಡೋದಕ್ಕೆ. ಏನು? ಸರ್ಪ ಇರುತ್ತದೆ ಅಂತಾರಲ್ಲ, ಈ ರೀತಿಯಾಗಿ ಜಡದ ಆಶ್ರಿತ ಇರುವುದೇ ಇಲ್ಲ. ಆ ಆವರಣ ಅಜ್ಞಾನದ ಶಕ್ತಿ ಆದ್ದರಿಂದ ಅದು ಜಡದ ಆಶ್ರಿತವಾಗಿರುವುದಿಲ್ಲ. ಮತ್ತೇನೆಂದರೆ ಜಡದ ಅಧಿಷ್ಠಾನವಾಗಲ್ಪಟ್ಟ ಯಾವ ಚೇತನವಿರೋದೋ ಅದರ ಆಶ್ರಿತ ಇರುತ್ತದೆ. ಜಡಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥ ಯಾವ ಚೇತನ ಐತಲ್ಲ, ಆ ಚೇತನವನ್ನೇ ಆಶ್ರಯ ಮಾಡಿ ಚೇತನವನ್ನೇ ತಿಳಿಗುಡ್ದಂಗೆ ಮಾಡ್ತದೆ. ಅದರ ನೇಮ್ ಅದ ಸ್ವ ಆಶ್ರಯ ಸ್ವ ವಿಷಯ ಅಂತಾರೆ ಅದಕ್ಕೆ. ಅದನ್ನು ಆಶ್ರಯ ಮಾಡ್ತಿ, ಅದನ್ನು ತಿಳಿಗುಡ್ದಂಗೆ ಮಾಡಿ. ಹಾಗ ಕತ್ತಲೆ ಕೋಣೆಯನ್ನೇ ಆಶ್ರಯ ಮಾಡಿ ಕೋಣೆಯನ್ನೇ ತಿಳಿಗುಡದಂತೆ ಹಂಗೆ ಮಾಡುತ್ತದೆಯೋ ಕತ್ತಲೆ ಯಾವ್ದ್ರ ಆಶ್ರಯದೊಳಗೈತಿ? ಕೋಣೆಯ ಆಶ್ರಯದೊಳಗೈತಿ. ಆ ಕೋಣೆಯನ್ನು ಕಾಣಗುಡ್ದಂಗೆ ಮಾಡ್ತದೆ. ಅದಕ್ಕೇನು? ತನ್ನ ಆಶ್ರಯವನ್ನು ಆಶ್ರಿತವಾದ ವಸ್ತುವನ್ನು ತಿಳಿಗುಡ್ದಂತೆ ಮಾಡೋದೇ ಆವರಣ ಶಕ್ತಿ ಅದ. ಜಡದ ಆಶ್ರಿತ ಇರುವುದೇ ಇಲ್ಲ ಅದು ಆವರಣ ಶಕ್ತಿ. ಮತ್ತೇನಂದರೆ ಜಡದ ಅಧಿಷ್ಠಾನವಾಗಲ್ಪಟ್ಟ ಯಾವ ಚೇತನವಿರುವುದೋ ಅದರ ಆಶ್ರಿತವಿರುತ್ತದೆ. ಜಡದ ಅಧಿಷ್ಠಾನವಾದ ಚೇತನದ ಆಶ್ರಿತವಾಗಿರ್ತದೆ. ಆದ್ದರಿಂದ ಏನು ಹೇಳಬೇಕಾಗಿತ್ತು ಇಲ್ಲಿ ಅಂತ ಕೇಳಿದ್ರೆ, ರಜ್ಜುವಿನ ಸಮಾನಾಕಾರವುಳ್ಳ ಅಂತಃಕರಣದ ವೃತ್ತಿಯಿಂದ ರಜ್ಜು ಅವಚ್ಛಿನ್ನ ಚೇತನದ ಆವರಣವೇ ಭಂಗವಾಗುತ್ತದೆ. ಯಾವಾಗ ನಮ್ಗೆ ಅಂತಃಕರಣ ವೃತ್ತಿ ಹೊರಗೆ ಹೋಗಿ ರಜ್ಜಿಗೆ ಸಂಬಂಧಪಟ್ಟು ರಜ್ಜಿನ ಆಕಾರ ಆತಂದ್ರೆ, ರಜ್ಜಿನ ಆಕಾರ ಅಂದ್ರೆ ಏನೋ? ಮೂರು ಹುರಿ ಗುಂಜ ವಿಶೇಷ ಜ್ಞಾನ ಆತು ಅಂತಂದ್ರೆ ಅಲ್ಲಿ ಏನಾಯಿತು? ಆವರಣ ಭಂಗ ಆಕೈತಿ ವೃತ್ತಿಯಿಂದ. ಆವರಣ ಎಲ್ಲಿರ್ತತಿ? ಚೇತನದ ಆವರಣವೇ ಭಂಗ ಆಗುತ್ತೆ. ಆವರಣ ಚೇತನವನ್ನೇ ಆಶ್ರಯ ಮಾಡಿಕೊಂಡಿರ್ತದೆ, ಜಡವನ್ನು ಆಶ್ರಯ ಮಾಡ್ಕೊಂಡಿರೋದಿಲ್ಲ. ಯಾಕೆ ಅಂದ್ಕರೆ ಜಡ ಪದಾರ್ಥಗಳು ಅಜ್ಞಾನದ ಕಾರ್ಯವೇ ಅದಾವ. ಆದ್ದರಿಂದ ಚೇತನದ ಆಶ್ರಿತದಲ್ಲೇ ಆವರಣ ಇರುತ್ತದೆ. ಆ ಆವರಣ ಭಂಗ ಆಕೈತಿ. ಆವಾಗ ವೃತ್ತಿಯಲ್ಲಿ ಯಾವ ಚಿದಾಭಾಸರಿರೋಣೋ ಅವನಿಂದ ರಜ್ಜು ಪ್ರಕಾಶಿಸಲ್ಪಡುತ್ತದೆ. ಆ ಸಾಭಾಸ ವೃತ್ತಿ ಅಂತಾರೆ ಅದಕ್ಕೆ. ಆಭಾಸ ಸಹಿತವಾದ ವೃತ್ತಿ ಅಂದ್ರೆ ಚಿದಾಭಾಸ ಸಹಿತವಾದ ವೃತ್ತಿ. ಅಂತಕ್ಕಂಥೊಳಗೆ ಏನು ಚಿದಾಭಾಸದಾನಲ್ಲ, ಅವ ವೃತ್ತಿಯ ಮೂಲಕವಾಗಿ ಹೊರಗೆ ಬರ್ತಾನೆ. ಯಾವ? ಚಿದಾಭಾಸ. ಅಂತಕ್ಕಂಥ ವೃತ್ತಿಯಲ್ಲಿನೂ ಕೂಡ ಆಭಾಸ ಅದ. ಆ ಆಭಾಸ ಭಾಗ ಏನು ಮಾಡ್ತದೆ? ಆವರಣ ಭಂಗ ಮಾಡ್ತದೆ. ಆಭಾಸ ಭಾಗ
ವೃತ್ತಿಯಲ್ಲಿ ಚಿದಾಭಾಸ ಅವನಿಂದ ರಜ್ಜು ಪ್ರಕಾಶಿಸುತ್ತದೆ. ಅವನಿಂದ ಏನಾಕತಿ ಚಿದಾಭಾಸನಿಗೆ ರಜ್ಜು ಮಾತ್ರ ರಜ್ಜು ಅವಚ್ಚಿನ ಚೇತನ ಅವನಿಗೆ ಗೊತ್ತಾಗೋದಿಲ್ಲ. ಹಾಂ 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 ಇಲ್ಲೇ ಸ್ವಲ್ಪ ಅರಿದು ಆ ಚಿದಾಭಾಸನಿಗೆ ಚಿದಾಭಾಸ ಏನು ಮಾಡ್ತಾನೆ, ರಜ್ಜುವಿನ ಪ್ರಕಾಶ ಆಗ್ತದೆ. ಯಾರಿಗೆ? ಹಗ್ಗ ತಿಳಿತಾನ ನಾವು. ಆ ರಜ್ಜು ಅವಚ್ಚಿನ ಚೇತನವು ತಿಳಿಯೋ ಸಾಮರ್ಥ್ಯ ಅವನಿಗಿಲ್ಲ. ಯಾಕಿಲ್ಲ ಅಂದ್ಕೇಳಿ ಚೇತನವು ಸ್ವಯಂ ಪ್ರಕಾಶವಿರುತ್ತದೆ. ಚೇತನ ಸ್ವಯಂ ಪ್ರಕಾಶದ, ತನ್ನ ಪ್ರಕಾಶದಲ್ಲಿ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ಸರ್ವವನ್ನು ಯಾವುದು ಪ್ರಕಾಶ ಮಾಡುವುದು ಅದಕ್ಕೇನಂತಾರೆ ಸ್ವಯಂ ಪ್ರಕಾಶ. ಅದ್ರಿ ಹಂಗೆ ಸೂರ್ಯ ಸ್ವಯಂ ಪ್ರಕಾಶದಾನೆ. ಹಾಗೆ ಇಲ್ಲಿ ಚೇತನ ಹೆಂಗದ ಅಂತಾರೆ ಸ್ವಯಂ ಪ್ರಕಾಶ ಇರುವುದರಿಂದ ಚೇತನು ಸ್ವಯಂ ಪ್ರಕಾಶ ಇರುತ್ತೆ. ಅದರಲ್ಲಿ ಆಭಾಸನ ಉಪಯೋಗ ಇರುವುದಿಲ್ಲ. ಆಭಾಸನ ಉಪಯೋಗ ಇರುವುದಿಲ್ಲ ಅಂದರೆ ಆ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಮುಂದೆ ಪ್ರತಿಪಾದನೆ ಮಾಡುತ್ತೇವೆ. ಈ ಪ್ರಕ್ರಿಯೆ ಅನ್ನೋದಲ್ಲ ಏನು ವೃತ್ತಿ ಕೆಲಸ ಏನು ಮಾಡ್ತದೆ, ಆಭಾಸ ಏನು ಮಾಡ್ತಾನ, ಸಾಭಾಸ ವೃತ್ತಿ ಅದ ಇಲ್ಲ, ಆ ವೃತ್ತಿ ಏನು ಮಾಡ್ತದೆ ಆವರಣ ಭಂಗ ಮಾಡ್ತದೆ. ಆ ಚಿದಾಭಾಸ ಏನು ಮಾಡ್ತಾನೆ ಜಡವಾದ ಆ ರಜ್ಜುವನ್ನು ಪ್ರಕಾಶ ಮಾಡ್ತಾನೆ. ಆ ರಜ್ಜು ರಜ್ಜುನಲ್ಲಿ ರಜ್ಜು ಅವಚ್ಚಿನ ಚೇತನ ಐತೆ ಇಲ್ಲ, ರಜ್ಜು ಅವಚ್ಚಿನ ಚೇತನ ಐತಲ್ಲ, ಅಲ್ಲಿ ಚಿದಾಭಾಸನ ಆಟ ನಡೆಯಂಗಿಲ್ಲ ಅದಲ್ರಿ. ಆದ್ದರಿಂದ ಅದು ಸ್ವಯಂ ಪ್ರಕಾಶ ಇರುವುದರಿಂದ ಆ ಚಿದಾಭಾಸನು ಜಡವಾದ ರಜ್ಜನ್ನು ಪ್ರಕಾಶ ಮಾಡ್ತಾನೆ. ಪ್ರತಿಕ್ರಿಯೆ ಮುಂದೆ ಹೇಳ್ತಾ ಇದ್ದೇವೆ ಈ ಪ್ರಕ್ರಿಯೆಯನ್ನು. ಚಿದಾಭಾಸ ಸಹಿತ ಅಂತಃಕರಣದ ವೃತ್ತಿ ರೂಪ ಜ್ಞಾನದಲ್ಲಿ ಯಾವ ವೃತ್ತಿ ಭಾಗವಿರುವುದೋ ಆವರಣ ಭಂಗ ರೂಪ ಫಲವು ಚೇತನದಲ್ಲಿ ಆಗುತ್ತದೆ. ಚಿದಾಭಾಸ ಭಾಗ ಚೇತನ ಭಾಗ ಆಭಾಸ ಭಾಗ ಎರಡದವಲ್ಲ. ಆಭಾಸ ಭಾಗ ಏನದ ಅಂತ ಕೇಳ ವೃತ್ತಿ ಯಾವ ಭಾಗವಿರೋದೋ ಅದರ ಆವರಣ ಭಂಗ ರೂಪ ಫಲವು ಚೇತನದಲ್ಲಿ ಆಗುತ್ತೆ. ಮತ್ತು ಚಿದಾಭಾಸ ಭಾಗದ ಪ್ರಕಾಶ ರೂಪ ಫಲವು ರಜ್ಜುವಿನಲ್ಲಿ ಆಗುತ್ತದೆ. ಚಿದಾಭಾಸ ಭಾಗದ ಪ್ರಕಾಶ ಯಾರು ಮಾಡ್ತಾರೆ? ಚಿದಾಭಾಸ ಭಾಗದ ಪ್ರಕಾಶ ರೂಪ ಫಲ ರಜ್ಜುವಿನಲ್ಲಿ ಆಗುತ್ತದೆ. ಚಿದಾಭಾಸ ಆ ರಜ್ಜುವನ್ನು ಮಾತ್ರ ಪ್ರಕಾಶ ಮಾಡ್ತಾನೆ. ಆದ್ದರಿಂದ ವೃತ್ತಿ ಜ್ಞಾನಕ್ಕೆ ಕೇವಲ ಜಡವಾದ ರಜ್ಜು ವಿಷಯವಲ್ಲ. ತೆಗೆದ್ರೆ ನೋಡಿ ಇದರ ಸಾರ ಏನದ ಅಲ್ಲಿ ವೃತ್ತಿ ಜ್ಞಾನಕ್ಕೆ ಕೇವಲ ಜಡವಾದ ರಜ್ಜು ವಿಷಯ ಅಲ್ಲ. ಆ ರಜ್ಜುವಿನ ಜೊತೆಗೆ ರಜ್ಜು ವಚನ ಚೇತನದು ಜ್ಞಾನ ಆಗ್ತದೆ. ಜಡವಾದ ವಿಷಯ ಅಲ್ಲ. ಮತ್ತೇನೆಂದರೆ ಅಧಿಷ್ಠಾನ ಚೇತನ ಸಹಿತವಾದ ರಜ್ಜು ಸಾಭಾಸ ವೃತ್ತಿಗೆ ವಿಷಯವಿರುತ್ತದೆ. ಇದೇ ಕಾರಣದ ಸಿದ್ಧಾಂತ ಗ್ರಂಥಗಳಲ್ಲಿ ಹೇಳಿರುವುದೇನೆಂದರೆ ಅಂತಃಕರಣಜನ್ಯವಾದ ವೃತ್ತಿ ಜ್ಞಾನವು ಎಲ್ಲ ಕಡೆಗೂ ಬ್ರಹ್ಮವನ್ನೇ ವಿಷಯ. ಬ್ರಹ್ಮ ಅಂದ್ರೆ ಚೇತನ ಅಲ್ರಿ. ಬ್ರಹ್ಮ ಅಂದ್ರೆ ಚೇತನ. ವೃತ್ತಿ ಏನು ಮಾಡ್ತತಿ? ಆವರಣ ಭಂಗ ಮಾಡ್ತತಿ. ಆವರಣ ಎಲ್ಲಿರ್ತತಿ? ಚೇತನದ ಆಶ್ರಯದಲ್ಲಿ ಇರ್ತತಿ ಅಲ್ರಿ. ಹಗ್ಗದಲ್ಲಿರಲ್ಲ ಅದು ಆವರಣ. ಎಲ್ಲಿದೆ ಅದು? ರಜ್ಜು ಅವಚ್ಚಿನ ಚೇತನದಲ್ಲಿದೆ. ಶತ್ರು ಎಲ್ಲಿದಾನ ಅಲ್ಲಿ ಹೋಗಿ ಹೊಡಿಬೇಕಲ್ಲ. ಶತ್ರು ಯಾವುದು? ಆವರಣ ಅಲ್ಲ. ಆ ಆವರಣ ಎಲ್ಲಿದ? ರಜ್ಜು ಅವಚ್ಚಿನ ಚೇತನದಲ್ಲಿದ. ಜಡವಾದ ರಜ್ಜುನಲ್ಲಿ ಆವರಣ ಇಲ್ಲ. ಅಲ್ಲಿ ಹೋಗಿ ಏನು ಮಾಡ್ತದೆ ಅಂತ ಕೇಳಿದ್ರೆ ವೃತ್ತಿ ಅವನ್ನ ಆ ಆವರಣವನ್ನು ಭಂಗ ಮಾಡುತ್ತದೆ. ಚಿದಾಭಾಸ ಭಾಗ ಪ್ರಕಾಶ ರೂಪ ಫಲ ರಜ್ಜುವಿನಲ್ಲಿ ಆಗಿರ್ತದೆ. ಆದ್ದರಿಂದ ವೃತ್ತಿ ಜ್ಞಾನಕ್ಕೆ ಕೇವಲ ಜಡವಾದ ರಜ್ಜು ವಿಷಯವಲ್ಲ. ಮತ್ತೇನೆಂದರೆ ಅಧಿಷ್ಠಾನ ಚೇತನ ಸಹಿತವಾದ ರಜ್ಜುವು ಸಾಭಾಸ ವೃತ್ತಿಗೆ ವಿಷಯವಿರುತ್ತದೆ. ಅಧಿಷ್ಠಾನ ಸಹಿತ ಚೇತನ ರೂಪ ಸಹಿತ ಅಧಿಷ್ಠಾನ ಚೇತನ ರೂಪವಾದ ರಜ್ಜು ಸಾಭಾಸ ವೃತ್ತಿಗೆ ವಿಷಯವಾಗುತ್ತದೆ. ನಮಗೆ ಹಗ್ಗಟ್ಟ ತಿಳಿದತಿ ಅಂತ ಅನಿಸ್ತದ ಅಲ್ರಿ. ಹಗ್ಗಷ್ಟ ಚಿದಾಭಾಸ ರಜ್ಜುವನ್ನು ಮಾತ್ರ ತಿಳಿತಾನ ಹೊರತು ರಜ್ಜು ಅವಚ್ಚಿನ ಚೇತನವನ್ನು ತಿಳಿಯಂಗಿಲ್ಲ.
ಆದರೆ ಏನಾಗ್ತದೆ, ಆ ರಜ್ಜು ಅವಚ್ಚಿನ ಚೇತನ ಸ್ವಯಂ ಪ್ರಕಾಶದ ತಾನೇ ಭಾನ ಆಗೈತಿ. ರಜ್ಜುವನ್ನು ತಿಳ್ಕೊಂಡ್ರೆ ರಜ್ಜು ಅಚ್ಚನ್ನು ಚೇತನವನ್ನು ತಿಳಿದಂಗೆ. ಅಲ್ಲಿ ಚಿದಾಭಾಸನ ವಿಷಯ ಆಗಂಗಿಲ್ಲ. ಮತ್ತು ರಜ್ಜು ವಚ್ಚನ ಚೇತನ ಜಡವಾದ ರಜ್ಜು ಮಾತ್ರ ಚಿದಾಭಾಸನ ವಿಷಯ ಆಗ್ತದೆ. ಆ ಚೇತನ ಸ್ವಯಂ ಪ್ರಕಾಶದ ಅದು ಅಲ್ರಿ, ಅದು ಏನು ಮಾಡೋಕ್ಕೆ ಆಗೋದಿಲ್ಲ. ಈ ರೀತಿ ಅಂತಃಕರಣಜನ್ಯವಾದ ವೃತ್ತಿ ಜ್ಞಾನ ಎಲ್ಲ ಕಡೆಗೂ ಬ್ರಹ್ಮವನ್ನೇ ವಿಷಯ ಮಾಡ. ಘಟದ ಜ್ಞಾನ ಆದಾಗ ನಿಮಗೆ ಬ್ರಹ್ಮಜ್ಞಾನ ಆಗೈತೆ ಅಂತ ತಿಳ್ಕೊರಿ ಅಂತಾರೆ ಅವರು. ಪಟಜ್ಞಾನ ಆದಾಗ ಬ್ರಹ್ಮಜ್ಞಾನ ಆಗೈತೆ. ಯಾಕೆ? ಚೇತನ ಸಹಿತವಾಗಿರ್ತಕ್ಕಂಥ ಉಪಾಧಿ ಮ್ಯಾಲ ವೃತ್ತಿ ವಿಷಯ ಆಗ್ತದೆ. ಆದ್ದರಿಂದ ವೃತ್ತಿಗೆ ವಿಷಯ ಆಗ್ತದೆ. ಈ ಪ್ರಕಾರವಾಗಿ ರಜ್ಜು ಜ್ಞಾನದಿಂದ ನಿರಾವರಣ ಹೊಂದಿದ ಸರ್ಪದ ಅಧಿಷ್ಠಾನ, ನಿರಾವರಣ ಹೊಂದಿದ ಏನು ರಜ್ಜು ಜ್ಞಾನದಿಂದ ಏನೈತಿ? ನಿರಾವರಣ ಆಗೈತಿ. ಯಾವುದದು? ಅಧಿಷ್ಠಾನ, ಸರ್ಪದ ಅಧಿಷ್ಠಾನ. ಅದು ಯಾವುದು? ರಜ್ಜು ಅವಚ್ಛಿನ್ನ ಚೇತನವಾದರೂ ನಿಜ ಪ್ರಕಾಶದಿಂದ ಶಬ್ದ ಹಾಕ್ಯಾರ ನೋಡಿರಿ. ತಾನ ನಿಜ ಪ್ರಕಾಶದಿಂದ ಭಾನಕ್ಕತಿ, ಭಾನವಾಗುತ್ತದೆ. ಆದ್ದರಿಂದ ರಜ್ಜುವಿನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನವಾಗಿರುತ್ತದೆ. ಈ ಕಾರಣದಿಂದ ಸರ್ಪದ ನಿವೃತ್ತಿಯು ಸಂಭವಿಸುತ್ತದೆ. ರಜ್ಜುವಿನ ಜ್ಞಾನದಿಂದ ಸರ್ಪ ನಿವೃತ್ತಿ ಆಗುವುದಿಲ್ಲ ಅಂತ ಶಂಕ ಮಾಡಿದ್ದ. ರಜ್ಜುವಿನ ಜ್ಞಾನದ ಜೊತೆಗೆ ರಜ್ಜು ಅವಚ್ಚಿನ ಚೇತನದೂ ಜ್ಞಾನ ಆಗೈತಪ್ಪ. ಆದ್ದರಿಂದ ಅಧಿಷ್ಠಾನವಾದ ರಜ್ಜು ಅವಚ್ಚಿನ ಚೇತನವೂ ಕೂಡ ಅದು ಗೊತ್ತಾಗಿರುವುದರಿಂದ ಸರ್ಪದ ನಿವೃತ್ತಿ ಸಂಭವಿಸುತ್ತದೆ. ಈಗ ಈ ಪ್ರಕಾರ ರಜ್ಜು ಜ್ಞಾನದಿಂದ ನಿರಾವರಣ ಹೊಂದಿದ ಸರ್ಪದ ಅಧಿಷ್ಠಾನವಾದ ರಜ್ಜು ಅವಚ್ಛನ ಚೇತನವಾದರೂ ನಿಜ ಪ್ರಕಾಶದಿಂದ ಭಾನವಾಗುತ್ತದೆ. ಆದ್ದರಿಂದ ರಜ್ಜುವಿನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನ ಆಗಿರ್ತದೆ. ಈ ಕಾರಣದಿಂದ ಸರ್ಪದ ನಿವೃತ್ತಿ ಸಂಭವಿಸುತ್ತದೆ. ರಜ್ಜುವಿನ ಜ್ಞಾನ ಆದರೆ ಸಾಕು. ರಜ್ಜು ಅವಚ್ಛನ ಜ್ಞಾನನೂ ಆ ನಿರಾವರಣ ಹೊಂದಿ ಅದೇನಂತ ಸ್ವಯಂ ಪ್ರಕಾಶದಿಂದ ಭಾನಯದ. ಆದ್ದರಿಂದ ರಜ್ಜುವಿನ ಜ್ಞಾನವೇ ರಜ್ಜು ಅವಚ್ಛಿನ ಚೇತನ ಜ್ಞಾನ ಅಂತ ತಿಳ್ಕೊ. ಆದ್ದರಿಂದ ಅಧಿಷ್ಠಾನ ಜ್ಞಾನ ಆದ ಬಳಿಕನೇ ಅದು ಕಲ್ಪಿತದ ನಿವೃತ್ತಿ ಆಗುವುದು ಸಂಭವಿಸುತ್ತದೆ. ಇನ್ನೊಂದು ಶಂಕ ಅದ. ಏನು? ರಜ್ಜುವಿನ ಜ್ಞಾನದಿಂದ ಸರ್ಪದ ಜ್ಞಾನದ ನಿವೃತ್ತಿಯು ಸಂಭವಿಸುವುದಿಲ್ಲ. 139. ರಜ್ಜುವಿನ ಜ್ಞಾನದಿಂದ ನೀವೇನು ಹೇಳಿದ್ರಿ? ರಜ್ಜುವಿನ ಜ್ಞಾನ ಮಾಡಿಕೊಂಡ್ರೆ ಸಾಕು, ಸರ್ಪದ ಜ್ಞಾನ ಎರಡೂ ನಿವೃತ್ತಿ ಆಕ್ಕವಂತ ಹೇಳ್ಯಾರ. ಇಂದ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ ಅಂತ ನೀವು ಶಿಷ್ಯ ಉತ್ತಮ ಅಧಿಕಾರಿ ಇದ ನೋಡವ. ಹೇಳ್ದಂಗೆ ಸುಮ್ಮನೆ ಅನ್ಕೊಂಡ್ರವಲ್ಲ. ಹಂಗಲ್ರಿ ಅತ್ತ ನಾವು ಹಂಗಲ್ಲದು. ಏನಲ್ಲದು? ರಜ್ಜುವಿನ ಜ್ಞಾನದಿಂದ ಸರ್ಪದ ಜ್ಞಾನದ ನಿವೃತ್ತಿ ಹೆಂಗಾಕೈತಿ? ಅದು ಸರ್ಪದ ಜ್ಞಾನ ಆದಿತ್ತು ರಜ್ಜುವಿನ ಜ್ಞಾನದಿಂದ. ರಜ್ಜುವಿನ ಜ್ಞಾನದಿಂದ ಸರ್ಪದ ಜ್ಞಾನದ ನಿವೃತ್ತಿ ಹೆಂಗಾಕೈತಿ ಅಂದ್ರೆ ಹೇಳ್ತಾರೆ ನೋಡು. ಅನ್ಯ ಶಂಕೆಯು ಯದ್ಯಪಿ ಮೇಲೆ ಹೇಳಲ್ಪಟ್ಟ ರೀತಿಯಿಂದ ಸರ್ಪದ ನಿವೃತ್ತಿಯು ರಜ್ಜುವಿನ ಜ್ಞಾನದಿಂದ ಸಂಭವಿಸುತ್ತದೆ. ರಜ್ಜುವಿನ ಜ್ಞಾನದಿಂದ ಯದ್ಯಪಿ, ಪ್ರಶ್ನೆ ಅದು. ಯದ್ಯಪಿ ಅಂದ್ರೇನು? ಪ್ರಶ್ನೆ ಇರ್ತದೆ. ಮೇಲೆ ಹೇಳಲ್ಪಟ್ಟ ರೀತಿಯಿಂದ ಸರ್ಪದ ನಿವೃತ್ತಿಯು ರಜ್ಜುವಿನ ಜ್ಞಾನದಿಂದ ಸಂಭವಿಸುತ್ತದೆ. ತಥಾಪಿ ಆದಾಗ್ಯಾದರೂ ಕೂಡ ಸರ್ಪದ ಜ್ಞಾನದ ನಿವೃತ್ತಿಯು ಸಂಭವಿಸುವುದಿಲ್ಲ. ಏನ್ರಿ? ಸರ್ಪದ ಜ್ಞಾನದ ನಿವೃತ್ತಿ ಸಂಭವಿಸುತ್ತದೆ. ಸರ್ಪದ ಜ್ಞಾನ ಒಂದು ಅಧಿಷ್ಠಾನ ಬೇರೆ ಅದ, ಸರ್ಪಕ್ಕೊಂದು ಅಧಿಷ್ಠಾನ ಬೇರೆ ಅದ. ನಮ್ಮ ನೇಮ್ ಏನದ? ಅಧಿಷ್ಠಾನ ಜ್ಞಾನವಾದ್ರೇ ಕಲ್ಪಿತ ನಿವೃತ್ತಿ ಆಗ್ತದ ಅಂತ ನಮ್ಮ ನೇಮ್ ಅದ. ಆದ್ದರಿಂದ ತಥಾಪಿ ಸರ್ಪದ ಜ್ಞಾನದ ನಿವೃತ್ತಿ ಸಂಭವಿಸಿದ್ರೆ, ಏಕೆಂದರೆ ಸರ್ಪದ ಅಧಿಷ್ಠಾನ ರಜ್ಜುವಚ್ಚಿನ ಚೇತನವಿರುತ್ತದೆ. ಸರ್ಪದ ಅದರಂತೆ ಮತ್ತು ಸರ್ಪ ಜ್ಞಾನದ ಅಧಿಷ್ಠಾನ ಸಾಕ್ಷಿ ಚೇತನವಿರುತ್ತದೆ. ಅಲ್ರಿ? ವೃತ್ತಿ ಉಪಹಿತ ಚೇತನವೇ ಸಾಕ್ಷಿ ಚೇತನದ. ಸಾಕ್ಷಿ ಚೇತನ ಅಂದರೆ ವೃತ್ತಿ ಉಪಹಿತ ಚೇತನವೇ ಸಾಕ್ಷಿ ಚೇತನದ. ಹೇಳಿದ ಪ್ರಕಾರ ರಜ್ಜುವಿನ ಜ್ಞಾನದಿಂದ ರಜ್ಜು ಅವಚ್ಛಿನ್ನ ಚೇತನವೇ ಭಾನವಾಗುತ್ತದೆ. ಸಾಕ್ಷಿ ಚೇತನ ಭಾನ ಆಗುವುದಿಲ್ಲ.
ಆದ ರಜ್ಜುವಿನ ಜ್ಞಾನದಿಂದ ಜ್ಞಾನವಾದಾಗ್ಯಾದರೂ ಕೂಡ ಸರ್ಪದ ಜ್ಞಾನದ ಅಧಿಷ್ಠಾನವಾದ ಸಾಕ್ಷಿ ಚೇತನ ಅಜ್ಞಾತವಿರುತ್ತದೆ. ಮತ್ತು ಅಧಿಷ್ಠಾನವು ಅಜ್ಞಾತವಿರುವಾಗ ಕಲ್ಪಿತದ ನಿವೃತ್ತಿ ಸಂಭವಿಸುವುದಿಲ್ಲ. ಅಲ್ಲೇನೋ ಸ್ವಲ್ಪ ತಪ್ಪು ಬಿದ್ದತಿಲ್ಲ. ಅಧಿಷ್ಠಾನದ ಅಜ್ಞಾನವಿರುವಾಗ ನಕಾರ ಬಿದ್ದಿಲ್ಲಲ್ಲ. ಅಜ್ಞಾನವಿರುವಾಗ ಅಧಿಷ್ಠಾನದ ಅಜ್ಞಾನವಿರುವಾಗ ಕಲ್ಪಿತ ನಿವೃತ್ತಿ ಆಗುವುದಿಲ್ಲ. ಮತ್ತೇನಂದರೆ ಜ್ಞಾತ ಅಧಿಷ್ಠಾನದಿಂದಲೇ ಕಲ್ಪಿತ ನಿವೃತ್ತಿ ಆಗುತ್ತದೆ. ಜ್ಞಾತ ಅಧಿಷ್ಠಾನ ಅಜ್ಞಾತ ಅಧಿಷ್ಠಾನ ಅಲ್ರಿ. ಜ್ಞಾತ ಅಂದ್ರೆ ತಿಳಿದದ್ದು ಅದಲ್ರಿ. ಜ್ಞಾತ ಅಧಿಷ್ಠಾನ ತಿಳಿದದ್ದು. ಅಜ್ಞಾತ ಅಂದ್ರೆ ತಿಳಿಯದೇ ಇರುವುದು ಅಲ್ರಿ. ಜ್ಞಾತ ಅಧಿಷ್ಠಾನದಿಂದಲೇ ಏನಾಗೈತಿ ಆಕತಿ ಅಂತ ಕೇಳಿದ್ರೆ ಕಲ್ಪಿತದ ನಿವೃತ್ತಿ ಆಗ್ತದೆ. ಆದ್ದರಿಂದ ರಜ್ಜು ಜ್ಞಾನದ ಸರ್ಪದ ಜ್ಞಾನ ನಿವೃತ್ತಿಯು ಸಂಭವಿಸುತ್ತದೆ ಅಲ್ರಿ. ಏನಾಕತಿ ರಜ್ಜು ಜ್ಞಾನ ಆದರೆ ಸಾಕು, ಸರ್ಪದ ಅಧಿಷ್ಠಾನದ ಜ್ಞಾನವೂ ಆಗಿರುವುದರಿಂದ ಸರ್ಪಜ್ಞಾನದಿಂದ ರಜ್ಜು ಜ್ಞಾನದಿಂದ ಸರ್ಪದ ಜ್ಞಾನದ ನಿವೃತ್ತಿನೂ ಸಂಭವಿಸುತ್ತದೆ. ಅದಕ್ಕೆ ಏನು ಹೇಳಿದವ, ರಜ್ಜು ಜ್ಞಾನದಿಂದ ಸರ್ಪದ ಜ್ಞಾನದ ನಿವೃತ್ತಿ ಆಗುವುದಿಲ್ಲ ಅಂತ ಹೇಳಿದ್ದ. ಹೌದಲ್ರಿ. ರಜ್ಜು ಜ್ಞಾನದಿಂದ ಸರ್ಪದ ಅಧಿಷ್ಠಾನ ಯಾವ್ದು ಹೇಳಿರಿ ನೀವು? ಸಾಕ್ಷಿ ಚೇತನ ಹೇಳಿದ್ರಿ. ಸರ್ಪ ಜ್ಞಾನದ ಅಧಿಷ್ಠಾನ ಯಾವುದು? ಸಾಕ್ಷಿ ಚೇತನ. ಅದು ರಜ್ಜುವಿನ ಅಧಿಷ್ಠಾನ ಯಾವುದು? ರಜ್ಜು ಅವಚ್ಛಿನ್ನ ಚೇತನ. ಸರ್ಪದ ಅಧಿಷ್ಠಾನ ರಜ್ಜು ಅವಚ್ಛಿನ್ನ ಚೇತನ. ಸರ್ಪದ ಜ್ಞಾನದ ಅಧಿಷ್ಠಾನ ಸಾಕ್ಷಿ ಚೇತನ. ಆ ಸಾಕ್ಷಿ ಚೇತನ ಅಜ್ಞಾತದ ಅದಲ್ರಿ. ನಿಮಗೆ ಸಾಕ್ಷಿ ಚೇತನ ಅಜ್ಞಾತದ. ಆದ್ದರಿಂದ ರಜ್ಜು ಜ್ಞಾನದ ಸರ್ಪಜ್ಞಾನ ನಿವೃತ್ತಿಯು ಸಂಭವಿಸುವುದಿಲ್ಲ. ಇದಕ್ಕೆ ಸಮಾಧಾನವನ್ನು ಹೇಳ್ತಾರೆ. 140 ಸಮಾಧಾನ ಏನಪ್ಪ? ಸರ್ಪದ ಅಭಾವದಿಂದ ಸರ್ಪಜ್ಞಾನ ನಿವೃತ್ತಿ ಆಗುತ್ತದೆ ಅಲ್ರಿ. 2 ಪ್ರಕಾರ ನಿವೃತ್ತಿ ಮುಂದೆ ಹೇಳೋದ ನಾವು. ಒಂದು ಕಾರಣದಲ್ಲಿ ಕಾರ್ಯದ ಲಯರೂಪ ನಿವೃತ್ತಿ, ಒಂದು ಅತ್ಯಂತ ನಿವೃತ್ತಿ ಅಂತ ನಿವೃತ್ತಿಯೊಳಗೆ 2 ಪ್ರಕಾರ ಅದಾವೆ. ಇಲ್ಲೇನು ಹೇಳೋದನ ಸಮಾಧಾನ? ಸರ್ಪದ ಅಭಾವದಿಂದ ಸರ್ಪಜ್ಞಾನ ನಿವೃತ್ತಿ ಆಗ್ತದೆ. ನೋಡಪ್ಪ, ಸರ್ಪಜ್ಞಾನ ಆದ್ರೆ ಸಾಕು, ಅದರಿಂದ ಏನಾಕತಿ ಅಂತ ಕೇರ ಸರ್ಪಜ್ಞಾನದ ನಿವೃತ್ತಿನೂ ಕೂಡ ಸರ್ಪದ ಅಭಾವದಿಂದ ಸರ್ಪ ಅಭಾವ ಇರುವುದರಿಂದ ಸರ್ಪಜ್ಞಾನೂ ಕೂಡ ಏನಾಕತಿ ಅಂತ ಕೇರ ನಿವೃತ್ತಿ ಆಗ್ತದೆ. ಸಮಾಧಾನ ಹೀಗೆ ಇರುತ್ತದೆ. ವಿಷೇದಾಧೀನ ಜ್ಞಾನವಿರುತ್ತದೆ. ವಿಷೇದಾಧೀನವಾಗಿ ಜ್ಞಾನವಿರುತ್ತದೆ. ಈಗೊಂದು ಘಟದ ಜ್ಞಾನ ತಿಳ್ಕೊ. ಅದು ಹೆಂಗೆ ಜ್ಞೇಯ ವಸ್ತು ಜ್ಞೇಯ ಹೆಂಗೈತಿ ಹಂಗೆ ಜ್ಞಾನ ಇರ್ತೈತಲ್ಲ ಅದಲ್ಲ. ಅದನ್ನೆಲ್ಲಿ ಹೇಳ್ಕೊಂಡು ಬಂದಾರ. ವಿಷಯದ ಆಧೀನ ಜ್ಞಾನವಿರುತ್ತದೆ. ವಿಷಯವಾದ ಯಾವ ಸರ್ಪವಿರುವುದೋ ಅದರ ನಿವೃತ್ತಿ ಆಗುತ್ತಲೇ ವಿಷಯವು ಅಭಾವವಾಗುವುದರಿಂದ ಸರ್ಪದ ಜ್ಞಾನವಾದರೂ ಕೂಡ ತಾನೇ ನಿವೃತ್ತಿ ಆಗುತ್ತದೆ. ಅಲ್ಲಿ ಸರ್ಪನ ಇರಲಿಲ್ಲ, ಸರ್ಪ ಇಲ್ಲ, ಆದ್ದರಿಂದ ಸರ್ಪದ ನಿವೃತ್ತಿ ಸಹಜ ಆಗ್ತದೆ. ಜ್ಞಾನದ ನಿವೃತ್ತಿ ತಂತಾನೇ ಆಗ್ತದೆ. ಬೇರೆ ಯಾರಾದರೂ ಹೀಗೆ ಹೇಳಬಹುದು ಅದಲ್ಲ ಇನ್ನೊಂದು ಶಂಕ. ಬೇರೆ ಯಾರಾದರೂ ಅಲ್ರಿ, ಕಲ್ಪಿತ ನಿವೃತ್ತಿ ಅಧಿಷ್ಠಾನ ಜ್ಞಾನದ ಹೊರತಾಗಿ ಆಗುವುದಿಲ್ಲಲ್ಲ ಅಲ್ರಿ. ಮತ್ತು ಸರ್ಪದ ಜ್ಞಾನವಾದರೂ ಕೂಡ ಕಲ್ಪಿತವಿರುತ್ತದೆ. ಸರ್ಪವೂ ಕಲ್ಪಿತದ, ಸರ್ಪದ ಜ್ಞಾನವೂ ಕಲ್ಪಿತದ. ಆದರೆ ಅಧಿಷ್ಠಾನವು ಸಾಕ್ಷಿ ಚೇತನದ. ಅದರ ಅಧಿಷ್ಠಾನ ಯಾವುದದ? ಸಾಕ್ಷಿ ಚೇತನದ. ಆದ್ದರಿಂದ ಅದರ ಜ್ಞಾನದ ಹೊರತಾಗಿ, ಅಂದರೆ ಸಾಕ್ಷಿ ಚೇತನದ ಜ್ಞಾನದ ಹೊರತಾಗಿ ಕಲ್ಪಿತ ಸರ್ಪದ ಜ್ಞಾನದ ನಿವೃತ್ತಿಯು ಸಂಭವಿಸುವುದಿಲ್ಲ. ಅಧಿಷ್ಠಾನವಾದ ಯಾವುದದ? ಸಾಕ್ಷಿ ಚೇತನದ. ಆ ಸಾಕ್ಷಿ ಚೇತನ ಜ್ಞಾನ ಆದ್ರನ್ನ ಅದು ಸರ್ಪದ ಜ್ಞಾನದ ನಿವೃತ್ತಿ ಆಗ್ತದೆ.
ಸಮಾಧಾನ ಈ ಪ್ರಕಾರ ಇರುತ್ತದೆ. ವೃತ್ತಿಯು ಎರಡು ಪ್ರಕಾರವಿರುತ್ತದೆ, ನಿವೃತ್ತಿಯು ಎರಡು ಪ್ರಕಾರವಾಗಿರುತ್ತದೆ. ಒಂದೇನು ಅತ್ಯಂತ ನಿವೃತ್ತಿ, ಎರಡನೇದು ಕಾರಣದಲ್ಲಿ ಯಾವ ಲಯರೂಪವಿರುವುದೋ ಅದಾದರೂ ಕೂಡ ನಿವೃತ್ತಿ ಎಂದು ಹೇಳಿಸಿಕೊಳ್ಳುತ್ತದೆ. ಅದು ಎರಡು ಪ್ರಕಾರ ನಿವೃತ್ತಿ ಆಗ್ತದ. ಏನು? ಒಂದು ಅತ್ಯಂತ ನಿವೃತ್ತಿ, ಎರಡನೇದು ಕಾರಣದಲ್ಲಿ ಕಾರ್ಯದ ಲಯರೂಪ ನಿವೃತ್ತಿ. ಇಲ್ಲಿ ಕಾರಣ ಸಹಿತ ಕಾರ್ಯದ ನಿವೃತ್ತಿಯು ಅತ್ಯಂತ ನಿವೃತ್ತಿ ಎಂದು ಹೇಳಲ್ಪಡುವುದು. ಕಾರಣ ಸಹಿತ ಕಾರ್ಯದ ನಿವೃತ್ತಿಯು ಇದಕ್ಕೆಂತಾರೆ ಅತ್ಯಂತ ನಿವೃತ್ತಿ ಅಂತ ಕರೀತಾರೆ. ಅಧಿಷ್ಠಾನದ ಆಶ್ರಯದಲ್ಲಿರುವ ಅಜ್ಞಾನವು ಎಲ್ಲ ಕಲ್ಪಿತಗಳಿಗೆ ಕಾರಣವಾಗಿರುತ್ತದೆ. ಅಧಿಷ್ಠಾನದ ಆಶ್ರಯದಲ್ಲಿರುವ ಅಜ್ಞಾನ ಎಲ್ಲ ಕಲ್ಪಿತ ವಸ್ತುಗಳಿಗೆ ಕಾರಣವಾಗಿದೆ. ಆ ಅಜ್ಞಾನ ಸಹಿತ ಕಲ್ಪಿತ ಕಾರ್ಯದ ನಿವೃತ್ತಿಯು ಅಧಿಷ್ಠಾನದಿಂದಲೇ. ನೀ ಹೇಳೋ ಪ್ರಕಾರ ಏನದಪ್ಪ ಅಂತ ಕೇಳ, ಅಧಿಷ್ಠಾನದಿಂದಲೇ ಕಲ್ಪಿತ ನಿವೃತ್ತಿ ಆಗ್ತದೆ. ಅದಕ್ಕೆ ಅತ್ಯಂತ ನಿವೃತ್ತಿ ಅಂತ ಕರೀತಾರೆ. ಆದರೆ ಕಾರಣದಲ್ಲಿ ಲಯರೂಪ ನಿವೃತ್ತಿಯಿಂದ ನಿವೃತ್ತಿಯ ರೂಪವಾದ ಯಾವ ನಿವೃತ್ತಿ ಇರ್ಬೋದೋ ಅದು ಅಧಿಷ್ಠಾನ ಜ್ಞಾನವಿಲ್ಲದಿದ್ದರೂ ಕೂಡ ನಿವೃತ್ತಿ ಆಗ್ತದೆ. ಅಧಿಷ್ಠಾನದ ನಿವೃತ್ತಿ ಆಗೋದು ಅಧಿಷ್ಠಾನದ ಜ್ಞಾನ ಇಲ್ಲದಿದ್ದರೂ ಕೂಡ ಲಯರೂಪ ನಿವೃತ್ತಿ ಆಗ್ತದೆ. ಅತ್ಯಂತ ನಿವೃತ್ತಿ ಆಗೋದಿಲ್ಲ, ಲಯರೂಪ ನಿವೃತ್ತಿ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಹೇಗೆಂದರೆ ಅಧಿಷ್ಠಾನ ಜ್ಞಾನವಿಲ್ಲದೆ ಸುಷುಪ್ತಿ ಮತ್ತು ಪ್ರಳಯ ಕಾಲದಲ್ಲಿ ಸರ್ವ ಪದಾರ್ಥಗಳು ಅಜ್ಞಾನದಲ್ಲಿ ಲಯವಾಗುತ್ತವೆ. ಈ ಜಾಗೃತ ಪ್ರಪಂಚ ನಿದ್ದೆ ಒಳಗೆ ಐತೇನೋ? ಇಲ್ಲ. ಮತ್ತೇನು ಹೋತದು? ಪ್ರಪಂಚ ಎಲ್ಲಿ ಹೋಯ್ತು? ಲಯ ಆಯ್ತು. ಏನು ಆ ಪ್ರಪಂಚ ಏನಾಯ್ತು? ಅಂದ್ರೆ ಲಯ ಆಯ್ತು. ಹೇಗೆಂದರೆ ಅಧಿಷ್ಠಾನ ಜ್ಞಾನ ಇಲ್ಲದೆ ಸುಷುಪ್ತಿ ಮತ್ತು ಪ್ರಳಯ ಕಾಲದಲ್ಲಿ ಸರ್ವ ಪದಾರ್ಥಗಳು ಅಜ್ಞಾನದಲ್ಲಿ ಲಯವಾಗುತ್ತವೆ. ಅಲ್ಲಿ ಸರ್ವ ಪದಾರ್ಥಗಳು ಲಯವಾಗಲು ನಿಮಿತ್ತ ಏನೆಂದರೆ ಸಮ್ಮುಖವಾದ ಭೋಗದ ಕರ್ಮವು ಅಭಾವವಾಗುತ್ತದೆ. ನಿಮಗೆ ನಿದ್ದೆ ಹತ್ತಬೇಕಾಗಿತ್ತು ಅಂತಂದ್ರೆ ಈ ಕರ್ಮ ಏನೈತಲ್ಲ, ಭೋಗ ಕೊಡುವ ಕರ್ಮ ಅಭಾವ ಆಗಬೇಕು. ಜಾಗೃತಿನ ಭೋಗ ಕೊಡುವ ಕರ್ಮ ಇರುತ್ತಕ ನಿಮಗೆ ನಿದ್ದಿನ ಹತ್ತಂಗಿಲ್ಲ. ನಿದ್ದೆ ಹತ್ತಬೇಕಾಗಿತ್ತು ಹೇಳ್ಬೇಕು, ಜಾಗೃತಿನ ಕರ್ಮ ಭೋಗ ಕೊಡ್ತಂಥ ಕರ್ಮ ಅಭಾವ ಆಗಬೇಕು. ಆವಾಗ ಏನಕ್ಕತಿ ಅಂತ ಕೇಳಿದ್ರೆ ಆ ಸುಷುಪ್ತಿ ಮತ್ತು ಪ್ರಳಯ ಸರ್ವ ಪದಾರ್ಥಗಳ ಅಜ್ಞಾನ ಲಯವಾಗುತ್ತವೆ. ಅಲ್ಲಿ ಸರ್ವ ಪದಾರ್ಥಗಳು ಲಯವಾಗುವಲು ನಿಮಿತ್ತ ಏನಪ್ಪ? ಸಮ್ಮುಖವಾದ ಭೋಗದ ಕರ್ಮ ಅಭಾವ. ನಿಮ್ಮ ಭೋಗದ ಕರ್ಮ ಅಭಾವ ಆಗೋ ತನಕ ನಿದ್ದೆ ಹತ್ತುವುದಿಲ್ಲ. ಕೆಲವು ಮಂದಿ ಥರ ಗುಳಿಗೆ ತೊಗೊಂಡ್ರೆ ನಿದ್ದೆ ಹತ್ತತ್ತಲ್ರಿ ಅಂತ. ಹೌದಲ್ರಿ? ಗುಳಿಗೆ ತೊಗೊಂಡ್ರೆ ನಿದ್ದೆ ಹತ್ತತ್ತಲ್ರಿ ಅಂತ. ಗುಳಿಗೆ ಏನು ಮಾಡ್ತೈತಿ? ಕರ್ಮದ ಅಭಾವ ಮಾಡ್ತೈತಿ. ಮತ್ತೇನು ಮಾಡ್ತೈತಿ? ಅದು ನಿದ್ದೆ ಹತ್ತಬೇಕಾದ್ರೆ ಕರ್ಮದ ಅಭಾವ ಆಗಲೇಬೇಕದು. ನೀವು ಗುಳಿಗೆ ತೊಗೊಂಡ್ರೆ ಮಾಡ್ಕೋ. ಈಗ ನೀವು ಶಾಸ್ತ್ರ ಕೇಳೋಗನು ಒಮ್ಮೊಮ್ಮೆ ಲಯ ಆಕೈತಿ ನೋಡ್ರಿ ನಿಮ್ಮ ಹೊರ್ತಿ. ಮಾನ್ಯ ಹುಡುಗ ಹೇಳ, ಯಪ್ಪ ನಿಮ್ಮ ಶಾಸ್ತ್ರ ಭಾಳ ಚಲೋ ಆಯ್ತು ನೋಡ್ರಿ ಅಂದ. ಯಾಕೋಪ್ಪ ನಮಗೆ ಗುಳಿಗೆ ತೊಗೊಂಡ್ರೆ ನಿದ್ದೆ ಹತ್ತಿದ್ದಿಲ್ರಿ. ನಿಮ್ಮ ಶಾಸ್ತ್ರ ನಿದ್ದೆ ಚಲೋ ನಿದ್ದೆ ಆಯ್ತು ನೋಡ್ರಿ ನನಗೆ ಅಂತ ನಾವ. ಕರ್ಮ ಅದು ಏನು ವಿಮುಖ ಆಗ್ಬೇಕು ಅಲ್ರಿ, ಸಮ್ಮುಖ ಇರುತ್ತಕ ಅದು ನಿದ್ದೆ ಹತ್ತುವುದಿಲ್ಲ. ಆದ್ದರಿಂದ ಸುಷುಪ್ತಿ ಮತ್ತು ಪ್ರಳಯ ಕಾಲದಲ್ಲಿ ಸರ್ವ ಪದಾರ್ಥಗಳೆಲ್ಲವೂ ಅಜ್ಞಾನದಲ್ಲಿ ಲಯವಾಗುತ್ತೆ. ಅಲ್ಲಿ ಸರ್ವ ಪದಾರ್ಥಗಳು ಲಯವಾಗಲು ನಿಮಿತ್ತ ಏನಂದ್ರೆ ಸಮ್ಮುಖವಾದ ಭೋಗದ ಕರ್ಮ ಅಭಾವ ಆಗ್ತದೆ. ಅದರಂತೆ ಅಧಿಷ್ಠಾನ ಸಾಕ್ಷಿಯ ಜ್ಞಾನವಿಲ್ಲದೆ ಸರ್ಪಜ್ಞಾನವು ಲಯವಾಗುತ್ತದೆ. ಅಧಿಷ್ಠಾನ ಸಾಕ್ಷಿಯ ಜ್ಞಾನದ ಅವಶ್ಯಕತೆ ಇಲ್ಲ. ಅಧಿಷ್ಠಾನ ಸಾಕ್ಷಿ ಚೇತನದ ಅದು ಖರೆ, ಆದರೆ ಅದು ಜ್ಞಾನ ಇಲ್ಲದಾನೆ ಲಯ ಆಕೈತಿ ನೋಡಿ. ಸರ್ಪ ಜ್ಞಾನ ಲಯ ಆಗ್ತದೆ. ಅಲ್ಲಿ ಸರ್ಪಜ್ಞಾನಕ್ಕೆ ವಿಷಯವಾದ ಯಾವ ಸರ್ಪವಿರೋದೋ
ಅದರ ಅಭಾವವೇ ಸರ್ಪಜ್ಞಾನದ ಲಯಕ್ಕೆ ನಿಮಿತ್ತವಾಗಿರುತ್ತದೆ. ಅಲ್ಲಿ ಸರ್ಪನೇ ಇಲ್ಲ ಅಂತಂದ್ರೆ ಸರ್ಪಜ್ಞಾನ ಯಾಕಿರ್ತತಿ ಅಂತ ನಾವು. ಆದ್ದರಿಂದ ಇನ್ನು ಈ ಪ್ರಕಾರವಾಗಿ ಸರ್ಪದ ನಿವೃತ್ತಿಯು ರಜ್ಜು ಜ್ಞಾನದಿಂದ ಆಗುತ್ತದೆ ಮತ್ತು ಸರ್ಪಜ್ಞಾನಕ್ಕೆ ವಿಷಯವಾದ ಯಾವ ಸರ್ಪವಿರುವುದೋ ಅದರ ಅಭಾವದಿಂದ ಸರ್ಪಜ್ಞಾನವು ಕೂಡ ತನ್ನಿಂದ ತಾನೇ ಅಭಾವ ಲಯ ಆಗ್ತದೆ. ರಜ್ಜುವಿನ ಜ್ಞಾನವಾಗುವ ಸಮಯದಲ್ಲಿ ಸಾಕ್ಷ್ಯ ಭಾನವಾಗುತ್ತದೆ. ಇನ್ನು ನಿನ್ನ ಪ್ರಕಾರ ನಾನು ಹೇಳಬೇಕಾಗಿತ್ತು ಅಂದ್ರೆ ಅಲ್ರಿ, ಅಧಿಷ್ಠಾನ ಜ್ಞಾನ ಆಗದ ಹೊರತು ಕಲ್ಪಿತ ನಿವೃತ್ತಿ ಆಗುವುದಿಲ್ಲ ಅಂತೊಂದು ಇಟ್ಟಣವು ಪ್ರಶ್ನೆ ಇಟ್ಟಣವು. ಸರಿ, ನಿವೃತ್ತಿ ಎರಡು ಪ್ರಕಾರದ. ಒಂದು ಕಾರಣದಲ್ಲಿ ಕಾರ್ಯದ ನೈರೂಪ ನಿವೃತ್ತಿ ಅದ, ಅದಲ್ರಿ. ಮತ್ತೊಂದು ಯಾವುದು ಅತ್ಯಂತ ನಿವೃತ್ತಿ ಅದ. ಅತ್ಯಂತ ನಿವೃತ್ತಿಗೆ ಅಧಿಷ್ಠಾನ ಜ್ಞಾನ ಬೇಕು, ಅದಲ್ರಿ. ಅತ್ಯಂತ ನಿವೃತ್ತಿಗೆ ಅಧಿಷ್ಠಾನದ ಜ್ಞಾನ ಬೇಕೇ ಬೇಕು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ಪ ಮತ್ತು ಅದರ ಜ್ಞಾನಗಳೆರಡರ ನಿವೃತ್ತಿಯು ರಜ್ಜುನ ಜ್ಞಾನದಿಂದ ಆಗುತ್ತದೆ. ಸರ್ಪಜ್ಞಾನದ ನಿವೃತ್ತಿ ಕೇವಲ ರಜ್ಜು ಜ್ಞಾನ ಆದರೆ ಸಾಕು, ನಿವೃತ್ತಿ ಆಗ್ತದೆ. ಏಕೆಂದರೆ ಯಾವಾಗ ರಜ್ಜುವಿನ ಪ್ರತ್ಯಕ್ಷ ಜ್ಞಾನವಾಗಿರುವುದೋ ಆವಾಗ ಅಂತಃಕರಣ ವೃತ್ತಿಯು ನೇತ್ರದ್ವಾರ ಹೊರಟು ರಜ್ಜು ದೇಶದಲ್ಲಿ ಪ್ರಾಪ್ತವಾಗುತ್ತದೆ. ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು ಅಲ್ರಿ. ಈಗ ಅಂತಃಕರಣ ವೃತ್ತಿ ಎಲ್ಲಿ ಹೋಗ್ಯದ? ಹೊರಗೆ ಹೋಗ್ಯದ, ರಜ್ಜು ದೇಶದಾಗ ಹೋಗ್ಯದ. ರಜ್ಜು ದೇಶದಾಗ ಹೋಗಿ ರಜ್ಜು ಅವಚ್ಚಿನ ಚೇತನವನ್ನು ವಿಷಯ ಮಾಡ್ಯದ ವೃತ್ತಿ, ಅದಲ್ಲ. ರಜ್ಜು ಅವಚ್ಚಿನ ಚೇತನ ವಿಷಯ ಮಾಡುವಾಗ ವೃತ್ತಿನೂ ಹೊರಗೆ ಹೋಗ್ಯದ ಅಲ್ಲ. ಆ ರಜ್ಜು ಅವಚ್ಚಿನ ಚೇತನದನ್ನೇ ಅಭಿನ್ನವಾಗಿರ್ತಕ್ಕಂಥ ಸಾಕ್ಷಿ ಚೇತನೂ ಕೂಡ ಭಾಸ ಆಗ್ತತಿ. ಇಷ್ಟ ಮಜಾ ಅದ. ಇಲ್ಲೇನಾಗ್ಯದ ಅಂತ ಕೇಳಿದ್ರೆ ಸರ್ಪ ಮತ್ತು ಅದರ ಜ್ಞಾನಗಳು ನಿವೃತ್ತಿಯು ರಜ್ಜುವಿನ ಜ್ಞಾನದಿಂದ ಆಗ್ತದೆ. ಏಕೆಂದರೆ ಯಾವಾಗ ರಜ್ಜುವಿನ ಪ್ರತ್ಯಕ್ಷ ಜ್ಞಾನವಾಗುವುದೋ ಆವಾಗ ಅಂತಃಕರಣ ವೃತ್ತಿಯು ನೇತ್ರದ್ವಾರ ಹೊರಟು ರಜ್ಜು ದೇಶದಲ್ಲಿ ಪ್ರಾಪ್ತವಾಗಿದೆ ಮತ್ತು ವೃತ್ತಿಯು ರಜ್ಜುವಿನ ಸಮಾನ ಆಕಾರವನ್ನು ಹೊಂದುತ್ತದೆ. ಆಗ ವೃತ್ತಿ ಏನಾಗೈತಿ? ರಜ್ಜುವಿನ ಸಮಾನವಾದ ಆಕಾರ ಅಂದ್ರೆ ವಿಶೇಷ ರೂಪದ ಆಕಾರವನ್ನು ಹೊಂದಿರ್ತದೆ. ಅದರಿಂದ ರಜ್ಜುವಿನ ಪ್ರತ್ಯಕ್ಷ ಅದಲ್ಲ, ರಜ್ಜುವಿನ ಪ್ರತ್ಯಕ್ಷ ಸಮಯದಲ್ಲಿ ವೃತ್ತಿ ಹುಪಿತ ಚೇತನ ಮತ್ತು ರಜ್ಜು ಹುಪಿತ ಚೇತನ ಎರಡೂ ಒಂದಾಗ್ಯಾವ. ನಿನಗೆ ರಜ್ಜು ಒಂದು ತಿಳಿದ್ರೆ ಸಾಕು, ಅಲ್ಲೇ ಸಾಕ್ಷಿ ಚೇತನದು ಭಾನ ಆಗೈತಿ, ರಜ್ಜು ವಚ್ಚಿನ ಚೇತನದು ಭಾನ ಆಗೈತಿ. ಯಾಕೆ? ಎರಡೂ ಕೂಡ್ಯಾವಲ್ಲಿ, ಎರಡು ಏನಾಗ್ಯಾವಲ್ಲ? ಕೂಡ್ಯಾವ. ಆದ್ದರಿಂದ ಈಗ ಘಟಾಕಾಶ ಮತ್ತು ಮಠಾಕಾಶ ಅಂತ ಮಾಡ್ತಾರಿಲ್ಲ. ಘಟ ಉಪಾಧಿ ಉಳಿದು ಘಟಾಕಾಶ, ಮಠ ಉಪಾಧಿ ಉಳಿದು ಮಠಾಕಾಶ. ಘಟ ತಂದು ಮಠದಾಗ ಇಟ್ರಿ ತಿಳ್ಕೋರಿ. ಈಗ ಘಟಾಕಾಶ ಎಲ್ಲಿ ಹೋಯ್ತು? ಮಠಾಕಾಶದೊಳಗೆ ಲಯ ಆಯ್ತು, ಅದಲ್ರಿ. ಹಂಗೆ ಇಲ್ಲಿ ಏನಾಗೈತಿ? ನಮ್ಮ ವೃತ್ತಿ ಆ ರಜ್ಜು ಅವಚ್ಚಿನ ಚೇತನವನ್ನು ಪ್ರಕಾಶ ಮಾಡುವಾಗ ರಜ್ಜು ಅವಚ್ಚಿನ ಚೇತನದನ್ನೇ ಅಭಿನ್ನವಾಗಿರುವ ಸಾಕ್ಷಿ ಚೇತನ ಇರ್ತದೆ, ತನ್ನಿಂದ ತಾನೇ ಭಾನ ಆಗ್ಯದ. ಅದಕ್ಕೊಂದು ಮತ್ತೆ ಬೇರೆ ಪ್ರಕ್ರಿಯೆ ಅವಶ್ಯಕತೆ ಇಲ್ಲ. ಆದ್ದರಿಂದ ರಜ್ಜುವಿನ ಪ್ರತ್ಯಕ್ಷ ಸಮಯದಲ್ಲಿ ವೃತ್ತಿ ಉಪೇತ ಚೇತನ ಮತ್ತು ರಜ್ಜು ಉಪೇತ ಚೇತನ ಎರಡೂ ಒಂದಾಗಿರುತ್ತವೆ. ಅವುಗಳ ಭೇದ ಉಳಿಯುವುದಿಲ್ಲ. ಎಲ್ಲಿ ತಕ ರಜ್ಜು ಹೊರಗ ವೃತ್ತಿ ಒಳಗಾಯ್ತು, ಭೇದ ಇತ್ತು. ಈಗ ಎರಡೂ ಏನಾಗ್ಯಾವ? ಒಂದಾಗ್ಯಾವ. ಅವುಗಳ ಭೇದ ಇರುವುದಿಲ್ಲ. ಇದರಲ್ಲಿ ಈ ಕಾರಣವಿರುತ್ತದೆ, ಸ್ವರೂಪದಿಂದ ಚೇತನದ ಭೇದ ಎಲ್ಲಿಯೂ ಕೂಡ ಇರುವುದಿಲ್ಲ. ಸ್ವರೂಪತಃ ಚೇತನ ಭೇದ ಇಲ್ಲ ಅಲ್ರಿ. ಈಗ ಸ್ವರೂಪತಃ ಆಕಾಶದ ಭೇದ ಇಲ್ಲ, ಆದ್ರೆ ಘಟಾಕಾಶ ಮಠಾಕಾಶ ಅಂತ ಮಾಡಿದ್ವಿಲ್ಲ ನಾವು. ಘಟ ಉಪಾದೇಶದಿಂದ ಘಟಾಕಾಶ, ಮಠ ಉಪಾದೇಶದಿಂದ ಮಠಾಕಾಶ, ಅದಲ್ರಿ. ಆಗ ವೃತ್ತಿ ಮತ್ತು ಚೇತನಗಳು ಈಗ ಎರಡು ಏನಾಗ್ಯಾವ? ಒಂದಾಗ್ಯಾವ. ವೃತ್ತಿ ಉಪೇತ ಚೇತನ ಹಾಗೂ ರಜ್ಜು ಉಪೇತ ಚೇತನ ಎರಡು ಒಂದಾಗ್ಯಾವ. ಆದ್ದರಿಂದ ಇದರಲ್ಲಿ
ಕಾರಣವಿರುತ್ತದೆ. ಸ್ವರೂಪದಿಂದ ಚೇತನ ಭೇದ ಎಲ್ಲಿಯೂ ಕೂಡ ಇರುವುದಿಲ್ಲ. ಆದರೆ ಉಪಾಧಿಯ ಭೇದದಿಂದ ಚೇತನವು ಭೇದವಾಗುತ್ತದೆ. ಘಟ ಉಪಾದಿಯಿಂದ ಘಟಾಕಾಶ, ಮಠ ಉಪಾದಿಯಿಂದ ಮಠಾಕಾಶ. ಆಕಾಶದಲ್ಲೇ ಏನಾಗಿಲ್ಲ. ಘಟ ಮಠವೆರಡಂ ಬಿರ್ಚಿದಡಂತು ದಿಟವಾಗಿಪ್ಪುದು ಆಗಸವೆಂತು ಅಲ್ಲ, ಪರಮಾರ್ಥ ಗೀತೆಯೊಳಗೆ ಭಾಳ ಚಂದ ಹೇಳಿದ್ದಾರೆ ಅದನ್ನು. ಆ ರೀತಿಯಾಗಿ ವೃತ್ತಿ ಮತ್ತು ರಜ್ಜುಗಳು, ವೃತ್ತಿ ಉಪಿತ ಚೇತನವನ್ನು ಮತ್ತು ರಜ್ಜು ಉಪಿತ ಚೇತನವನ್ನು ಎರಡನ್ನೂ ಭೇದ ಮಾಡಿದ ಉಪಾಧಿಗಳು. ವೃತ್ತಿ ಮತ್ತು ವೃತ್ತಿ ಉಪಿತ ಚೇತನವನ್ನು ರಜ್ಜು ಉಪಿತ ಚೇತನವನ್ನು ಭೇದ ಮಾಡಿದ್ದು ಯಾವ? ವೃತ್ತಿ ಮತ್ತು ರಜ್ಜು. ವೃತ್ತಿ ಮತ್ತು ರಜ್ಜು ಅವು ಭೇದ ಮಾಡಿದ್ದು. ಈಗೇನಾಯ್ತು? ಎರಡು ಕೂಡಿದು. ಆ ವೃತ್ತಿ ಮತ್ತು ರಜ್ಜುಗಳು ಯಾವಾಗ ಭಿನ್ನ ಭಿನ್ನ ದೇಶದಲ್ಲಿರುವವೋ ಆವಾಗ ಉಪಾಧಿಯುಳ್ಳ ಚೇತನು ಭೇದವಾಗುತ್ತದೆ. ವೃತ್ತಿ ಒಳಗಿತ್ತು, ರಜ್ಜು ಚೇತನ ಹೊರಗಿತ್ತು, ಆವಾಗ ಭೇದ ಆಯ್ತು ಚೇತನದೊಳಗೆ. ಇನ್ನು ಎರಡೂ ಉಪಾಧಿಗಳು ಒಂದೇ ಸ್ಥಾನದಲ್ಲಿರುವಾಗ ಉಪಹಿತ ಚೇತನವು ಭೇದವು ಸಂಭವಿಸುವುದಿಲ್ಲ. ಎರಡು ಉಪಾಧಿಗಳು ಹೋದ ನೋಡು ಅಲ್ರಿ, ಎರಡು ಉಪಾಧಿಗಳು ಹೋದ ಬಳಿಕ ಇಲ್ಲಿ ಏನಾಗೈತಿ? ಭೇದ ಸಂಭವಿಸುವುದಿಲ್ಲ. ಚೇತನ ಭೇದ ಉಪಹಿತ ಚೇತನ ಭೇದ ಸಂಭವಿಸುತ್ತೆ. ಈ ವಿಷಯವನ್ನು ವೇದಾಂತ ಪರಿಭಾಷಾ ಮೊದಲಾದ ಗ್ರಂಥಗಳಲ್ಲಿ ಬರೆದಿರುತ್ತಾರೆ. ಭಾಳ ಗ್ರಂಥ ಓದಿ ಬರ್ದಾರ ಪುಣ್ಯಾತ್ಮ ಸಾಧು ನಿಶ್ಚಲ್ದಾಸರು. ಅವ್ರ ಜೀವಿತ ಕಾಲದಾಗ ಎಷ್ಟು ಗ್ರಂಥ ಇದ್ದು ಅಷ್ಟೆಲ್ಲ ಓದೇನಂತ ಬರ್ದಾರ ಅವ್ರು ಸ್ವತಃ. ಏನ್ರಿ, ಎಷ್ಟು ಗ್ರಂಥ ಇದ್ದು ಅಷ್ಟೆಲ್ಲ ಓದೇನೆ. ಆದ್ದರಿಂದ ಇದ್ರ ಎಲ್ಲಿದ್ದು ಹೇಳ್ತೀರಿ ನೀವು ಅಂತ ಕೇಳಿದ್ರೆ, ಈ ವಿಷಯವನ್ನು ವೇದಾಂತ ಪರಿಭಾಷಾ ಮೊದಲಾದ ಗ್ರಂಥಗಳಲ್ಲಿ, ವೇದಾಂತ ಪರಿಭಾಷಾ ಅಂತ ಒಂದು ಗ್ರಂಥದ ಅಲ್ಲಿ ಬರೆದತ್ತೈ. ಭಿನ್ನ ದೇಶದಲ್ಲಿರುವ ಉಪಾಧಿಯಿಂದಲೇ ಉಪಹಿತ ಚೇತನು ಭೇದವಾಗುತ್ತದೆ. ಯಾವಾಗ ಒಂದೇ ಚೇತನ ಸ್ಥಾನದಲ್ಲಿ ಎರಡೂ ಉಪಾಧಿಗಳು ಕೂಡುವವೋ ಆವಾಗ ಎರಡು ಉಪಾಧಿಗಳಿಂದ ಏನಾಗೈತಿ? ಉಪಹಿತವಾದ ಚೇತನವು ಕೂಡ ಒಂದೇ ಆಗುತ್ತೆ. ಉಪಾಧಿನ ನಮ್ಮನ್ನು ಗದ್ದಲಕ್ಕೆ ಹಾಕ್ತದ ರೀ. ಏನ್ರಿ, ಆ ಉಪಾಧಿಗಳು ಚೇತನಗಳು ಏನಾಗ್ಯಾವ? ಎರಡು ಆಗ್ಯಾವ. ಈಗ ಎರಡು ಕೂಡ್ಯಾವಲ್ಲಿ. ರಜ್ಜುನ ಜ್ಞಾನ ಸಮಯದಲ್ಲಿ ಅಂತಃಕರಣದ ವೃತ್ತಿ ಹೊರಗೆ ಹೋಗಿ ರಜ್ಜುನ ಸಮಾನ ಆಕಾರ ಆಗಿರುವುದರಿಂದ ಆ ರಜ್ಜುವಚ್ಚಿನ ಚೇತನದೊಡನೆ ವೃತ್ತಿ ಅವಚ್ಚಿನ ಚೇತನ ಅವೇದಾಗ್ಯದ. ಆ ವೃತ್ತಿ ಅವಚ್ಚಿನ ಚೇತನವೇ ಸಾಕ್ಷಿ ಚೇತನ. ಈಗ ಸಾಕ್ಷಿ ಚೇತನ ಭಾನ ಆಗೈತೆ ಅಂದಂಗಾತಲ್ಲ. ಅಧಿಷ್ಠಾನ ಜ್ಞಾನದಿಂದಲೇ ಕಲ್ಪಿತ ನಿವೃತ್ತಿ ಆಕತ್ತೆ ಅನ್ನೋದು ನಿನ್ನ ಸಿದ್ಧಾಂತಕ್ಕೆ ಬರೆಯೋದು ನೋಡು. ಈ ರೀತಿಯಿಂದ ಅಲ್ಲಿ ಸಾಕ್ಷಿ ಚೇತನವೇ ವೃತ್ತಿ ಉಪಹಿತ ಚೇತನ ಇರುತ್ತದೆ. ಏಕೆಂದರೆ ಅಂತಃಕರಣ ಮತ್ತು ಅದರ ವೃತ್ತಿಯಲ್ಲಿ ಸ್ಥಿತವಾಗಿರುವ ಯಾವ ಅವುಗಳ ಪ್ರಕಾಶಕವಾದ ಚೇತನ ಮಾತ್ರವಿರುವುದೋ ಅದು ಸಾಕ್ಷಿ ಚೇತನವೆಂದು ಹೇಳಲ್ಪಡುತ್ತದೆ. ವೃತ್ತಿಯಲ್ಲಿ ಸ್ಥಿತವಾಗಿರುವಂಥ ಅವುಗಳ ಪ್ರಕಾಶಕವಾದ ವೃತ್ತಿಯನ್ನು ಪ್ರಕಾಶ ಮಾಡ್ತಕ್ಕಂಥದ್ದು ಅದು. ಆ ಚೇತನ ಮಾತ್ರ ಏನದ ಅದು ಸಾಕ್ಷಿ ಅಂತ ಹೇಳಲ್ಪಡುತ್ತದೆ. ವೃತ್ತಿಯೊಳಗೆ ಏನದಲ್ಲ ಅದು ಸಾಕ್ಷಿ ಉಪಹಿತ ಚೇತನ. ಈ ರೀತಿಯಾಗಿ ರಜ್ಜುವಿನ ಜ್ಞಾನ ಕಾಲದಲ್ಲಿ ಸಾಕ್ಷಿ ಚೇತನ ಮತ್ತು ರಜ್ಜು ಉಪಹಿತ ಚೇತನಗಳ ಅಭೇದವಾಗುತ್ತದೆ. ಅಭೇದ ಆಗಲಾರದು ನಿಮಗೆ ಆ ರಜ್ಜುವಿನ ಜ್ಞಾನನೇ ಆಗುವುದಿಲ್ಲ ಅಲ್ಲ. ರಜ್ಜುವಿನ ಜ್ಞಾನ ಆತಂದ್ರೆ ಏನಾಯ್ತು ಅಂತ ಕೇಳಿದ್ರೆ ಸಾಕ್ಷಿ ಚೇತನ ರಜ್ಜು ಉಪಹಿತ ಚೇತನ ಒಂದೇ ಆಗ್ಯಾವ. ಆದ್ದರಿಂದ ಅಧಿಷ್ಠಾನ ಜ್ಞಾನದಿಂದಲೇ ಕಲ್ಪಿತ ನಿವೃತ್ತಿ ಆಕತ್ತೆ ಅನ್ನೋದು ನಿನ್ನ ಸಿದ್ಧಾಂತ ಬರೋಬರಿ ಅದು ನೋಡಪ್ಪ. ರಜ್ಜುವಿನ ಜ್ಞಾನದಿಂದ ರಜ್ಜು ಉಪಹಿತ ಚೇತನವು ಭಾನವಾಗುತ್ತದೆ ಮತ್ತು ರಜ್ಜು ಉಪಹಿತ ಚೇತನದೊಡನೆ ಅಭಿನ್ನವಾಗಿರುವ ಸಾಕ್ಷಿಯಾದರೂ ರಜ್ಜು ಜ್ಞಾನದಿಂದ ಭಾನವಾಗುತ್ತದೆ. ಈ ಪ್ರಕಾರದಿಂದ ರಜ್ಜುವಿನ ಜ್ಞಾನ ಕಾಲದಲ್ಲಿ ಅಧಿಷ್ಠಾನ ಸಾಕ್ಷಿಯ ಭಾನವಾಗುವುದರಿಂದ ಕಲ್ಪಿತದ ನಿವೃತ್ತಿಯು ಕಲ್ಪಿತ ಸರ್ಪದ ನಿವೃತ್ತಿಯದ ಸಂಭವಿಸುತ್ತದೆ. ಅಲ್ಲೇನು ಸರ್ಪ ಇದಾಗಿತ್ತು ನೋಡು. ಸರ್ಪದ ಜ್ಞಾನದ ಆಗ್ಬೇಕದು. ಸರ್ಪದ ಮತ್ತು ಸರ್ಪದ ಜ್ಞಾನದ ನಿವೃತ್ತಿಯು ಕೂಡ ಸಂಭವಿಸುತ್ತದೆ ಅಂತ ಹೇಳಿದರು. ಇನ್ನು 144ರಾಗ ಸರ್ವತ್ರಿಪುಟಿಗಳ ಜ್ಞಾನದಲ್ಲಿ ಸಾಕ್ಷಿಯ ಜ್ಞಾನವಾಗುತ್ತದೆ. ಪಂಚದಶಿಯೊಳಗೆ ಹೇಳ್ಯಾರ
ಸಾಕ್ಷಿ ಭಾನ ಆಗೋದಲ್ಲ ಅಂತ ನಮಗೆ ಅನ್ನಿಸ್ತದ ಅಲ್ರಿ. ಸಾಕ್ಷಿ ಭಾನ ಯಾರಿಗೆ ಆಗಬೇಕು? ಚಿದಾಭಾಸನಿಗೆ. ಚಿದಾಭಾಸನ ಸಾಕ್ಷಿ ಭಾನ ಆಕತಿ. ಚಿದಾಭಾಸ ಜಡವಾದ ರಜ್ಜುವನ್ನು ಮಾತ್ರ ಪ್ರಕಾಶ ಮಾಡ್ತಾನ ಹೊರತು ಆ ಸಾಕ್ಷಿಯನ್ನು ಪ್ರಕಾಶ ಮಾಡುವ ಸಾಮರ್ಥ್ಯ ಅವನಲ್ಲಿ ಇಲ್ಲ. ಆದ್ದರಿಂದ ಅಲ್ಲಿ ಅವನ ಕೆಲಸ ಆಗುವುದಿಲ್ಲ ಅನ್ನುವಂಥದ್ದನ್ನು ಕೂಟಸ್ಥ ದೀಪದಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ಈ ಪ್ರಕ್ರಿಯೆಯನ್ನು ಹೇಳಿದ್ದಾರೆ. ಭಾಳ ಸುಂದರವಾದ ಕೆಲಸದ ಮುಂದೆ ಸಾಕ್ಷಿ ಬಾಣ ಹೆಂಗಾಕತ್ತೆ ಅನ್ನೋದನ್ನು ನಿಮ್ಮ ಅನುಭವಕ್ಕೆ ಬರುವಂಗೆ ತ್ರಿಪುಟಿ ಜ್ಞಾನ ಆಗುವಾಗ ಸಾಕ್ಷಿ ಬಾಣ ಆಗೈತೆ ಅಂತ ಹೇಳ್ತಾರೆ. ಜ್ಞಾತೃ ಜ್ಞಾನ ಜ್ಞೇಯ ಅದಲ್ಲ ಮೂರು ಜ್ಞಾನ. ಸಾಕ್ಷಿ ತಾನು ಅಜ್ಞಾತಿತ್ತಂದ್ರೆ ಇದು ಘಟವಿರುತ್ತದೆ ಇಷ್ಟ ಏನದ ಇದು ಎದ್ರ ಜ್ಞಾನ ಇದು ಆ ಚಿದಾಭಾಸನಿಗೆ ಆಗೈತಿ. ಜ್ಞಾನವಿರುತ್ತದೆ ಅದಲ್ಲ. ಜ್ಞಾನ ಚಿದಾಭಾಸ ರೂಪ ಯಾವ ಜ್ಞಾತೃ ಅದಲ್ಲ. ಮತ್ತು ಆ ವಿಷಯ ಮೂರನ್ನೂ ಪ್ರಕಾಶ ಮಾಡೋದು ಯಾವುದಪ್ಪ? ಸಾಕ್ಷಿ ಚೇತನ. ಸಾಕ್ಷಿ ಚೇತನ ತಾನು. ನಾನು ಘಟವನ್ನು ತಿಳಿದೆನು, ನಾನು ಜ್ಞಾತೃ, ಘಟವನ್ನು ಜ್ಞೇಯ, ತಿಳಿದೆನು ಜ್ಞಾನ. ಮೂರದು ಇಲ್ಲಲ್ಲ, ಜ್ಞಾತೃ ಜ್ಞಾನ ಜ್ಞೇಯ ಅದಲ್ಲ. ನಾನು ಘಟವನ್ನು ತಿಳಿದೆನು, ನಾನು ಜ್ಞಾತೃ, ಘಟವನ್ನು ಜ್ಞೇಯ, ತಿಳಿದೆನು ಜ್ಞಾನ. ಈ ನಾನು ಘಟವನ್ನು ತಿಳಿದೆನೋ ಅನ್ನೋ ಪ್ರಯೋಗ ಆಕತ್ತೇ ಇಲ್ಲ ಅಂತಂದೇಳಿ ನಾನು ಘಟವನ್ನು ತಿಳಿದೆನು. ಈ ಮೂರನ್ನು ಪ್ರಕಾಶ ಮಾಡಿದ್ದು ಯಾವುದಪ್ಪ? ಜ್ಞಾನವನ್ನು ಪ್ರಕಾಶ ಮಾಡಿತ್ತು, ಘಟದ ಜ್ಞಾನವನ್ನು ಪ್ರಕಾಶ ಮಾಡುತ್ತೆ, ಘಟವನ್ನು ಪ್ರಕಾಶ ಮಾಡುತ್ತೆ, ಜ್ಞಾತೃವನ್ನು ಪ್ರಕಾಶ ಮಾಡಿತ್ತು. ಜ್ಞಾತೃ ಜ್ಞಾನ ಜ್ಞೇಯ. ಆ ಸಾಕ್ಷಿ ಸಹಿತ ಅಜ್ಞಾತಿತ್ತು ಅಂದ್ರೆ ಈ ವ್ಯವಹಾರನೇ ಹಾಕಿದ್ದಿದ್ದಿಲ್ಲ. ನಾನು ಘಟವನ್ನು ತಿಳಿದನು ವ್ಯವಹಾರನೇ ಹಾಕಿದ್ದಿಲ್ಲ. ಇಲ್ಲಿ ಮೂರು ಅದ ನೋಡ್ರಿ. ನಾನು ಘಟವನ್ನು ತಿಳಿದನು, ನಾನು ಜ್ಞಾತೃ, ಘಟವನ್ನು ಜ್ಞೇಯ, ತಿಳಿದೆನು ಜ್ಞಾನ. ಈ ಮೂರೂ ಯಾವಾಗ ನಿಮಗೆ ಭಾನ ಆಗ್ಯಾವ ಅಂದ್ರೆ ಆ ಸಾಕ್ಷಿಯಿಂದನೇ ಭಾನ ಆಗ್ಯಾವ. ಸಾಕ್ಷಿ ತನ್ನ ಅಜ್ಞಾತಿತ್ತಂದ್ರೆ ಈ ವ್ಯವಹಾರನೇ ಆಗ್ತಿದ್ದಿದ್ದಿಲ್ಲ ಅಂತ ಪಂಚದಶಿ ಒಳಗೆ ಸಾಕ್ಷಿ ಅನುಭವ ಹೆಂಗಾಕೈತಿ ಅನ್ನೋದನ್ನು ಭಾಳ ಸುಂದರವಾಗಿ ಪುಣ್ಯಾತ್ಮ ಹೇಳಿದಾನ. ನಾಳಿನ ದಿವಸ ಚಿಂತನೆ ಮಾಡೋದು. ಸದ್ಗುರುನಾಥ್ ಮಹಾರಾಜ್